ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ 2026 ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ, ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ಏನು ಸಕ್ಸಸ್ನ ತಂದುಕೊಡ್ತಿದೆ, ಏನು ದೈವ ಸೂಚನೆ ಇದೆ, ಏನು ನಿಮಗೆ ಮಾರ್ಗದರ್ಶನ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುಖ ಶಾಂತಿ ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಲಿ. ಯಾರೆಲ್ಲ ನನಗೆ ಕಮೆಂಟ್ಸ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲಿ 2 ನಂಬರ್ಸ್ ಇದೆ, 555 ಹಾಗೂ 666. ಯಾವುದು ನಿಮಗೆ ನಂಬರ್ ಅಟ್ರ್ಯಾಕ್ಟ್ ಅನ್ನಿಸ್ತಿದೆ ಅಥವಾ ಎರಡು ಅಟ್ರ್ಯಾಕ್ಟ್ ಅನ್ನಿಸ್ತಿದ್ರೆ ಖಂಡಿತ ಎರಡೂ ವಾಚ್ ಮಾಡಿ. ಅಥವಾ ನಿಮ್ಗೆ ಯಾವ ನಂಬರ್ ಅಟ್ರ್ಯಾಕ್ಟ್ ಅನ್ನಿಸ್ತಿದೆ ಅದನ್ನು ನೀವು 1 ನಿಮಿಷ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ನಿಮಗೆ ಯಾವುದು ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಇಲ್ಲಿ ಯಾವುದು ನಿಮಗೆ ಫೋರ್ಸ್ಫುಲ್ಲಿ ಮೆಸೇಜ್ ಇಲ್ಲ. ಖಂಡಿತ ನಿಮ್ಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ನಿಮ್ಮ ಮನಸ್ಸಿಗೆ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪಾಯಿಂಟ್ ನಂಬರ್ 1, ಈ ಒಂದು ರೀಡಿಂಗ್ ನಿಮಗಾಗಿ. ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಏನು ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಅನ್ವಯಿಸದೇ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಹಾಗೂ ಇವತ್ತು ಸಿಗಂದೂರು ಚೌಡೇಶ್ವರಿಯ ಜಾತ್ರೆ ಕೂಡ ಇದೆ. ಅಮ್ಮನ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ರೀಡಿಂಗ್ನ ಶುರು ಮಾಡೋಣ. ಎಸ್, ಫೈಲ್ ನಂಬರ್ 1, ಈ 2026 ನಿಮ್ಮ ಬದುಕಲ್ಲಿ ಏನೆಲ್ಲ ಸ್ಟ್ರಕ್ ಇದೆ ಅದು 1 by 1 ರಿಲೀಸ್ ಆಗ್ತಾ ಹೋಗ್ತಿದೆ. ಜೊತೆಗೆ ಯಾರು ನಿಮಗೆ ನೋವುಂಟು ಮಾಡಿದ್ದಾರೆ ಅಥವಾ ನಿಮ್ಮ ಲೈಫಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಿಲ್ಲ, ಆ ದಾರಿ ಹೆಜ್ಜೆಯಲ್ಲಿ ಆಲ್ರೆಡಿ ನೀವು ಜರ್ನಿ ಮಾಡ್ತಿದ್ದೀರಾ. ಆ ಬ್ಲಾಕೇಜಸ್ ಕೆಲವರಿಗೆ ರಿಮೂವ್ ಆಗಿದೆ, ಕೆಲವರಿಗೆ ಇನ್ನೂ ರಿಮೂವ್ ಆಗಬೇಕಾಗಿದೆ. ಫೈಲ್ ನಂಬರ್ 1 ಹಾಗೆ ಒಂದು ಹೊಸ ದಾರಿ ಹಾಗೂ ಹೊಸ ಹೆಸರನ್ನು ಗಳಿಸಲಿಕ್ಕೆ ನಿಮಗೆ ನಿಮ್ಮ ಹೆಸರಿನ ಇನ್ನಷ್ಟು ಜನ ನಿಮ್ಮ ಹೆಚ್ಚಿನ ಒಂದು ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ, ಹೆಚ್ಚಿನ ಒಂದು ರೆಸ್ಪೆಕ್ಟ್ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗ್ತಿದೆ. ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ತಗೋತಿದ್ದೀರಾ ಖಂಡಿತ ಅದು ನಿಮ್ಮ ಒಬ್ಬರ ನಿರ್ಧಾರ ಅನ್ನೋದಕ್ಕಿಂತ ನಿಮ್ಮ ಕುಟುಂಬದ ನಿರ್ಧಾರ ಕೂಡ ಆಗಿರುತ್ತೆ. ಹಾಗೆ ಅವರ ಎಲ್ಲರ ಆಶೀರ್ವಾದ ಜೊತೆಗೆ ಅವರ ಒಂದು ಮಾತುಗಳು, ನುಡಿಗಳು ಕೂಡ ನಿಮಗೆ ತುಂಬ ಸಂತೋಷ ಆಗುತ್ತೆ. ನಿಮಗೆ ಕೇಳಿಸ್ತಾ ಇರುವಂಥ ನುಡಿ, ನಿಮಗೆ ಸಿಗ್ತಾ ಇರುವಂಥ ಕನಸಿನಲ್ಲಿ ಬರ್ತಾ ಇರುವಂಥ ಸೂಚನೆಗಳನ್ನ ಸ್ವಲ್ಪ ಗಮನ ಕೊಡಬೇಕಿದೆ. ನಿಮ್ಗೇನು ಆಗ್ತಿದೆ ಅನ್ನೋದು ನಿಮ್ಮ ಬದುಕಲ್ಲಿ ಗೊತ್ತಾಗ್ತಿದೆ. ಮುಂದೆ ಏನಾಗ್ತಿದೆ ಅಥವಾ ಏನಾದರೂ ಒಂದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದು ನಿಮಗೆ ಕನಸಿನ ಮುಖಾಂತರ ಆಗಿರಬಹುದು ಅಥವಾ ನಿಮ್ಮ ಮೆಡಿಟೇಷನ್ ಮುಖಾಂತರ ಆಗಿರಬಹುದು, ಅಥವಾ ನೀವು ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನಿಮ್ಮ ಜಾತಕದ ವಿಚಾರವಾಗಿ, ರಾಶಿ ವಿಚಾರವಾಗಿ, ಅಥವಾ ನೀವು ಏನಾದರೂ ಒಂದು ಮಾಹಿತಿನ ನೀವು ತಿಳ್ಕೊಳ್ತಿದ್ದೀರಾ. ಪಾಯಿಂಟ್ ನಂಬರ್ 1 ಹಾಗೆ ಇನ್ನಷ್ಟು ನೀವು ಅಲರ್ಟ್ ಆಗ್ತಿದ್ದೀರಾ. ನಿಮ್ಮ ಮನಸ್ಸಿಗೂ ಅದೇ ರೀತಿಯಾದ ಸೂಚನೆ ಸಿಗ್ತಿದೆ. ಹಾಗೂ ನೀವು ರೀಡಿಂಗ್ನ ವಾಚ್ ಮಾಡಬೇಕಿದ್ರು ಅದೇ ಮೆಸೇಜಸ್ ಸಿಗ್ತಿರಬಹುದು. ಖಂಡಿತ ಅದು ನಿಮಗೆ ಇಂಪಾರ್ಟೆಂಟ್ ಇದೆ, ಅದ್ರ ಕಡೆ ಗಮನ ಕೊಡ್ತಿದ್ದೀರಾ ಕೂಡ. ಹಾಗೆ ಯಾವುದೂ ಇದೆಲ್ಲ ಏನು ಅಲ್ಲ ಅಂತ ನೀವು ಅಂದ್ಕೋಬೇಡಿ. ಖಂಡಿತ ಒಂದು ಹೊಸ ಬದಲಾವಣೆಗಳು ನಿಮ್ಮ ಒಂದು ಬದುಕಲ್ಲಿ ಬರ್ತಿದೆ, ಅದ್ರ ಕಡೆ ಫೋಕಸ್ ಮಾಡಿ. ಹಾಗೆ ಯಾರು ನಿಮಗೆ ಚುಚ್ಚು ಮಾತಾಡ್ತಿದ್ದಾರೆ ಅವ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡಬೇಡಿ. ಹಾಗೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಅಬ್ಸ್ಟಿಕಲ್ಸ್ ಇದೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು, ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ಮಗು ಆಗಿಲ್ಲ, ನೀವಿನ್ನೂ ಗುಡ್ ನ್ಯೂಸ್ ಕೊಟ್ಟಿಲ್ಲ ಅಂತ ಏನು ನಿಮ್ಮ ಹಿರಿಕರು ನಿಮ್ಮ ಮೇಲೆ ಬೇಜಾರಾಗಿದ್ದಾರೆ, ರೆಸ್ಪಾನ್ಸಿಬಲ್ ಇಲ್ಲ, ಹಾಗೆ ನೀವು ಅದೃಷ್ಟವಂತರಲ್ಲ, ನಿಮ್ಮನ್ನು
ಯಾರು ಕೀಳಾಗಿ ಬೇಸರದಿಂದ ನಿಮ್ಮನ್ನು ನೋವಿಸಿದ್ದಾರೆ ಅವ್ರಿಗೆ ಹೊಸ ಒಂದು ಸುದ್ದಿ ಕೊಡುವಂಥ ಅವಕಾಶ ಬಂದಿದೆ. ಹಾಗೆ ನಿಮ್ಮ ಲೈಫಲ್ಲಿ ಯಾರನ್ನೂ ನೀವು ಕೇರ್ ಮಾಡ್ತಿಲ್ಲ, ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಹೆಚ್ಚಾಗಿದೆ ಇಲ್ಲಿ ಪಾಯಿಂಟ್ ನಂಬರ್ 1. ನಿಮ್ಮ ದಾಂಪತ್ಯ ಜೀವನದಲ್ಲಿ ಖಂಡಿತ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಹೊಸ ಮಗು ನಿಮ್ಮ ಲೈಫಿಗೆ ಬರ್ತಿದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ ಖಂಡಿತ. ಇನ್ನಷ್ಟು ನೀವು ಹೊಸ ದಾರಿ ಕಡೆ ಹೋಗ್ತಿದ್ದೀರಾ, ಹೊಸ ಪ್ರಾಜೆಕ್ಟ್ಸ್ ಕೂಡ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಈ ಒಂದು ವರ್ಷದಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ನ ಮದುವೆ ಆಗ್ತಿದ್ದೀರಾ. ಅದು ಇಷ್ಟಪಟ್ಟಿರೋ ಆಗಿರಬಹುದು. ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ ಅವ್ರಿಗೂ ಕೂಡ ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಬರ್ತಿದೆ ಪಾಯಿಂಟ್ ನಂಬರ್ 1. ಹಾಗೆ ಹೆಚ್ಚು ರಿಚ್ ಆಗಬೇಕು ಅನ್ನೋದ್ರ ಕಡೆ ಗಮನ ಇದೆ. ಹೆಚ್ಚು ಹಣ ಉಳಿತಾಯ ಮಾಡಬೇಕು, ಹೊಸ ಬಿಸ್ನೆಸ್ನ ಮಾಡಬೇಕು. ಹಾಗೆ ಹೊಸ ಆಲೋಚನೆ ನಿಮ್ಮ ಮೈಂಡಲ್ಲಿ ಏನು ಬರ್ತಿದೆ, ಏನಾದರೂ ಸರಿ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು, ಸ್ವಂತ ಉದ್ಯೋಗನ ಮಾಡಬೇಕು, ಸ್ವಂತದ್ದೇ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ಆಸೆ ಏನಿದೆ ಖಂಡಿತ ನಿಮ್ಮ ಆಸೆ ತಪ್ಪಲ್ಲ, ನಿಮ್ಮ ದಾರಿ ತಪ್ಪಲ್ಲ, ಅಥವಾ ನಿಮ್ಮ ಮಾತುಗಳು ತಪ್ಪಲ್ಲ, ನೀವು ಥಿಂಕ್ ಮಾಡ್ತಾ ಇರೋದು ಕೂಡ ತಪ್ಪಲ್ಲ. ಬಟ್ ನಿಮ್ಮ ಜೊತೆ ಇದ್ದಾರಲ್ಲ ಅವರು ನಿಮ್ಮನ್ನು ತಪ್ಪು ದಾರಿಯಲ್ಲಿ ತಳ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಿದೆ. ನೀವು ಗಮನ ಕೊಡದೆ ಹೋದ್ರೂ ನೀವು ನಂಬಿರೋ ದೈವಶಕ್ತಿ ಗಮನ ಕೊಡ್ತಿದೆ. ಯಾರು ಬೇಡ ಅವ್ರನ್ನ ನಿಮ್ಮ ಲೈಫಿಂದ ಈ ವರ್ಷದಲ್ಲಿ ಅವ್ರು ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ಹಾಗೆ ಹೊಸೊಬ್ಬರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಕಷ್ಟ ಸುಖಗಳಿಗೆ ಭಾಗಿಯಾಗುವಂತಹ ವ್ಯಕ್ತಿಗಳು ನೀವು ನಂಬಿರೋ ದೈವಶಕ್ತಿ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ಏನು ಬೇಸರಗಳಿತ್ತು ಅದು ಕೂಡ ದೂರ ಆಗ್ತಿದೆ. ಏನಾದರೂ ಜಗಳಗಳಾಗಿದೆ, ಬೇಸರ ಆಗಿದೆ, ಆ ವ್ಯಕ್ತಿಗಳು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವರಿಂದ ನಿಮ್ಗೆ ಹೆಲ್ಪ್ ಸಿಗ್ತಿದೆ, ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಸಿಗ್ತಿದೆ. ನಿಮ್ಮಿಂದ ಈ ಒಂದು ವರ್ಷದಲ್ಲಿ ನಿಮ್ಮ ಸುತ್ತ ಇರೋ ಜನಗಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಹೊಸ ಪರಿಚಯ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯದಾಗ್ತಿದೆ. ನೀವು ಕೊಡುವಂತಹ ಮಾತುಗಳು ಅಥವಾ ನೀವು ಅವ್ರಿಗೆ ಸಪೋರ್ಟಾಗಿ ನಿಲ್ತಾ ಇರೋದಾಗಿರ್ಬಹುದು. ಅವರ ಒಂದು ಕಷ್ಟನ ನಿಮ್ಮ ಕಷ್ಟ ಅಂತ ಅಂದ್ಕೊಂಡು ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀರಾ. ಇನ್ನಷ್ಟು ಅವರ ಒಂದು ಹೃದಯದಲ್ಲಿ ಎತ್ತರವಾದ ಸ್ಥಾನಕ್ಕೆ ನೀವು ಹೋಗ್ತಿದ್ದೀರಾ ಪಾಯಿಂಟ್ ನಂಬರ್ 1. ಇನ್ನಷ್ಟು ಪ್ರೀತಿ ಗಳಿಸ್ತಿದ್ದೀರಾ, ಇನ್ನಷ್ಟು ಗೌರವನ ಗಳಿಸ್ತಿದ್ದೀರಾ. ಹಾಗೆ ಹಳೆಯದನ್ನು ಮರಿಬೇಕಾಗಿದೆ ಪಾಯಿಂಟ್ ನಂಬರ್ 1. ಹಿಂದೆ ಆಗಿರೋ ಘಟನೆಗಳು, ಯಾರು ನಿಮಗೆ ಮೋಸ ಮಾಡಿದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ಆ ವ್ಯಕ್ತಿಗೋಸ್ಕರ ನೀವು ಅವ್ರಿಗೆ ಏನಾದರೂ ನೀವು ಮತ್ತೆ ವಾಪಸ್ ಅವ್ರಿಗೆ ನಂಗೆ ನೋವು ಮಾಡಿದ್ದಾರೆ ಅವ್ರಿಗೂ ನೋವಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ಅದರಿಂದ ಈಚೆ ಬನ್ನಿ. ಖಂಡಿತ ಅವ್ರು ಮಾಡಿರೋದಕ್ಕೆ ಭಗವಂತ ಉತ್ತರ ಕೊಡ್ತಾರೆ. ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಒಂದು ಸಕ್ಸಸ್ ಬಗ್ಗೆ ಗಮನ ಕೊಡಿ. ಹಾಗೆ ತುಂಬ ಆಲೋಚನೆ ಮಾಡ್ತಾ ಆ ಒಂದು ವಿಚಾರದ ಬಗ್ಗೆ ಹೆಚ್ಚು ಟೆನ್ಷನ್ ತಗೋತಿದ್ದೀರಾ. ಆ ಒಂದು ಟೆನ್ಷನಿಂದ ಈಚೆ ಬರಬೇಕಾಗಿದೆ. ಮತ್ತು ನನ್ನ ಲೈಫಿಗೆ ಹೊಸ ವ್ಯಕ್ತಿ ಬರ್ತಾರ ಅನ್ನೋ ನಿಮ್ಮ ಪ್ರಶ್ನೆಗೆ, ಹಾಗೂ ನಾನು ಅದೃಷ್ಟವಂತೇನೋ ಅಲ್ವಾ ಅನ್ನೋ ಅದೃಷ್ಟವಂತೆ ಅಲ್ವೋ ಅಥವಾ ಇಲ್ಲ ಅನ್ನೋ ನಿಮ್ಮ ಪ್ರಶ್ನೆಗೆ ಈ ವರ್ಷ ನಿಮಗೆ ಉತ್ತರ ಕೊಡ್ತಿದೆ. ನೀವು ನಂಬಿರೋ ದೈವಶಕ್ತಿಯ ಹೆಚ್ಚು ಪೂಜೆ ಆರಾಧನೆನ ನೀವು ಮಾಡ್ತಿದ್ದೀರಾ. ನಿಮಗೆ ಯಾರು ಸ್ಟ್ರಕ್ ಮಾಡಿದ್ರು, ನಿಮ್ಮ ಲೈಫಲ್ಲಿ ಸ್ಟ್ರಗಲ್ನ ನೋಡಬೇಕು, ನೀವು ಹಿಂಸೆನ ನೋಡಬೇಕು, ಅವಮಾನನ ನೋಡಬೇಕು, ಹೇಳಿಕೆ ಆಗಬಾರ್ದು ಅಂತ ಯಾರೆಲ್ಲ ಈ ಹಿಂದೆ ನಿಮಗೆ ನೆಗೆಟಿವಿಟೀಸ್ನ ಮಾಡಿದ್ದಾರೆ, ಅದು ಆ ಬ್ಲಾಕೇಜಸ್ ಇನ್ನೂ ಇದೆ ನಿಮ್ಮ ಹತ್ರ, ಅದರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಹಾಗೆ ಮತ್ತು ನಿಮ್ಮ ಲೈಫಿಗೆ ನಿಮ್ಮ ತಂಟೆಗೆ ಬರಬೇಕಿದ್ರೆ ಆ ವ್ಯಕ್ತಿಗಳು ಸ್ವಲ್ಪ ಗಮನ ಕೊಡಬೇಕಾಗಿದೆ ಅವರ ಒಂದು ಸ್ಥಿತಿಗಳ ಬಗ್ಗೆ. ಹಾಗೂ ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಲೈಫಿಗೆ ಅವ್ರು ತೊಂದರೆ ಕೊಡಬೇಕಿದ್ರೆ ಸ್ವಲ್ಪ ಅವರು ತುಂಬಾ ಗಮನ ಕೊಡ್ತಿದ್ದಾರೆ. ಅಷ್ಟು ಭಯ ಆಗ್ತಿದೆ ಅವರ ಲೈಫಲ್ಲಿ. ನಿಮ್ಮನ್ನು ಟಚ್ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಸಿಚುವೇಶನ್ಸ್ನ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನು ಆ ವ್ಯಕ್ತಿಗಳು ನೋಡ್ತಿದ್ದಾರೆ. ನೀವು ಪ್ರತಿ ಹೆಜ್ಜೆಯಲ್ಲೂ ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲೂ ಅಥವಾ ನೀವೇನೇ ಕೆಲಸ ಮಾಡದೇ ಇರಲಿ, ನೀವು ಮಾತಾಡದೇ ಇರಲಿ, ನೀವು ಮೌನವಾಗಿರಿ, ನೀವು ನಗ್ತಿರಿ, ನೀವು ದುಃಖದಲ್ಲಿರಿ, ಎನಿ ಸಿಚುವೇಶನ್ನಲ್ಲಿ ನೀವು ಇರಬಹುದು. ಪಾಯಿಂಟ್ ನಂಬರ್ 1, ನಿಮ್ಮ ಪೂರ್ವಜರರು ನಿಮ್ಗೊಂದೊಳ್ಳೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಸಕ್ಸಸ್ಸಿಗೆ ಅವರ ಆಶೀರ್ವಾದ ತುಂಬ ಇದೆ. ನೀವು ಇನ್ನಷ್ಟು ಎತ್ತರವಾದ ಸ್ಥಾನಕ್ಕೆ ಬೆಳಿಬೇಕು ಅನ್ನೋ ಆಸೆ ಆ ವ್ಯಕ್ತಿದಾಗಿದೆ. ನಿಮ್ಮ ಶತ್ರುಗಳು ನಿಮ್ಮ ಏನು ತಂಟೆಗೆ ಬರ್ತಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಪೂರ್ವಜರರು ಒಂದು ಮೆಸೇಜಸ್ನ ಕೊಡ್ತಿದ್ದಾರೆ. ಕೆಲವು ಪದಗಳು ನಿಮ್ಮ ಮನಸ್ಸಿಗೆ ನೋವಾಗಿದೆ, ಕೆಲವು ವಿಚಾರಗಳು ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದೆ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಆಗುತ್ತೆ.
ಖಂಡಿತ ಆಗುತ್ತೆ. ನೀವು ನಿಮ್ಮ ಕೆರಿಯರ್ ಬಗ್ಗೆ, ಹೊಸ ಕೆಲಸದ ಬಗ್ಗೆ ಏನು ಫೋಕಸ್ ಮಾಡ್ತಿದ್ದೀರಾ ಅದ್ರ ಕಡೆನೇ ಗಮನ ಕೊಡಿ. ಹಾಗೆ ನಿಮ್ಮ ಕೈಲಿ ಆಗಲ್ಲ ಅಂದಿದ್ದ ಕೆಲಸನ ಭಗವಂತ ಮಾಡಿಸ್ತಿದ್ದಾರೆ. ಹಾಗೆ ಹೆಚ್ಚು ಈ ಒಂದು ವರ್ಷದಲ್ಲಿ ಗುರುಗಳನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಿದ್ದೀರಾ. ಹಾಗೆ ಹೆಚ್ಚಿನ ದೈವ ಶಕ್ತಿ ನಿಮ್ಮ ಜೊತೆಗಿದೆ. ನಿಮ್ಮ ಜೊತೆ ಇರೋರು ಕೂಡ ತುಂಬಾ ಹ್ಯಾಪಿಯಾಗಿದ್ದಾರೆ, ನೀವು ಕೂಡ ಹ್ಯಾಪಿಯಾಗಿದ್ದೀರಾ. ಸಕ್ಸಸ್ ನಿಮ್ಮ ಒಂದು ಹೊಸ ದಾರಿಗೆ, ಹೊಸ ವೇದಿಕೆಗೆ, ಹೊಸ ಬದುಕಿಗೆ ಕರ್ಕೊಂಡು ಹೋಗ್ತಿದೆ. ಅದ್ರ ಕಡೆ ನೀವು ನಡೀತಿದ್ದೀರಾ. ನೀವು ಹೋಗಲ್ಲ ಅಂದ್ರೂ ನಿಮ್ಮನ್ನು ಆ ದಾರಿಗೆ ಭಗವಂತ ಕರ್ಕೊಂಡೋಗಿ ನಿಲ್ಲಿಸ್ತಿದ್ದಾರೆ. ಇನ್ನಷ್ಟು ಜನಗಳ ಗುರುತುಗಳು ನಿಮಗೆ ಸಿಗ್ತಿದೆ. ನೀವು ಮಾಡಿರೋ ಕೆಲಸಗಳು ಹಾಗೂ ನೀವೇನು ಆ್ಯಕ್ಟಿವ್ ಆಗ್ತಿದ್ದೀರಾ ಈ ಒಂದು ವರ್ಷದಲ್ಲಿ, ಹೊಸ ಕೆಲಸದಲ್ಲಿ ಹೆಚ್ಚಿನ ಒಂದು ಪ್ರಗತಿನ ನೋಡ್ತಿದ್ದೀರಾ. ಅದು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಪೂರ್ವಜರಿಗೆ ತುಂಬಾ ಸಂತೋಷ ಆಗ್ತಿದೆ. ಪ್ಯಾಲ್ ನಂಬರ್ 1, ಈ ಒಂದು ವರ್ಷದಲ್ಲಿ ಹೆಚ್ಚಿನ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತಿದ್ದೀರಾ. ಹೆಚ್ಚಿನ ಒಂದು ಜವಾಬ್ದಾರಿ ತಗೋತಿದ್ದೀರಾ. ಈ ವರ್ಷದಲ್ಲಿ ಪ್ಯಾನ್ ನಂಬರ್ 1 ಹೊಸ ಮನೆಯೂ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಅದು ನಿಮ್ಮ ಸ್ವಂತ ದುಡ್ಡಿಂದ. ನೀವೇನು ಸ್ಟ್ರಗಲ್ ಮಾಡಿದಿರಿ ಈ ಹೋದ ವರ್ಷ, ಖಂಡಿತ ಈ ಒಂದು ವರ್ಷದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಅದು ಮಾಡೋಕ್ಕಾಗಿಲ್ಲದೆ ಇರೋದನ್ನು ಈ ವರ್ಷದಲ್ಲಿ ಮಾಡ್ತಿದ್ದೀರಾ. ತುಂಬ ಡಿಲೇ ಆಗೋಗಿದೆ ಅಂತ ನೀವೇನು ಯೋಚನೆ ಮಾಡ್ತಿದ್ದೀರಾ, ಅದಕ್ಕೆ ಸರಿಯಾದ ಸಮಯ ಈ ಒಂದು 2026 ನಿಮ್ಮ ಲೈಫಿಗೆ ಬಂದಿದೆ. ಖಂಡಿತ ನಿಮ್ಮನ್ನು ನೀವು ಗುರುತಿಸ್ಕೋತಿದ್ದೀರಾ. ಖಂಡಿತ ನಿಮ್ಮ ಮೇಲೆ ನಿಮಗೆ ತುಂಬಾ ಸೆಲ್ಫ್ ಲವ್ ಹೆಚ್ಚಾಗ್ತಿದೆ. ಹಾಗೆ ಹೆಚ್ಚು ನಿಮ್ಮ ಒಂದು ಬ್ಯೂಟೀಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ನೀವು ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ಧ್ಯಾನ ಮಾಡ್ತಿದ್ದೀರಾ. ಮೆಡಿಟೇಷನ್ ಕ್ಲಾಸಸ್ಗೆ ಜಾಯಿನ್ ಆಗ್ತಿದ್ದೀರಾ. ಎಜುಕೇಷನಲ್ಲಿ ಏನು ಇನ್ಕಂಪ್ಲೀಟ್ ಆಗಿದೆ ಯಾರಿಗಿಲ್ಲಿ, ಖಂಡಿತ ಅವರು ಎಜುಕೇಷನ್ ವಿಚಾರವಾಗೂ ಕೂಡ ಮುಂದುವರಿತಿದ್ದೀರಾ. ಹಾಗೆ ನಿಮ್ಮ ಕೆಲಸ ಏನು ಪೆಂಡಿಂಗ್ ಆಗಿದೆ ಆ ಕೆಲಸದ ವಿಚಾರವಾಗೂ ಕೂಡ ಮುಂದುವರಿತಿದ್ದೀರಾ. ಸ್ವಲ್ಪ ಹೆಚ್ಚು ಸ್ಟ್ರಗಲ್ ಆಗ್ತಿದೆ. ನಿಮ್ಮ ಕೆಲಸ ಏನು ಪೆಂಡಿಂಗ್ ಇದೆ ಹೋದ ವರ್ಷದ್ದು, ಆ ಕೆಲಸಗಳು ಏನು ಕೋರ್ಟ್ ವಿಚಾರ ಆಗಿರ್ಬೋದು, ಸ್ವಂತ ಉದ್ಯೋಗದ ವಿಚಾರವಾಗಿರ್ಬೋದು, ಏನಾದರೂ ಅಮೌಂಟ್ ಯಾರಿಗಾದ್ರೂ ಕೊಟ್ಟು ಲಾಸ್ ಮಾಡ್ಕೊಂಡಿದ್ರೆ ಖಂಡಿತ ಅಮೌಂಟ್ ಬರಲಿಕ್ಕೆ ಸ್ವಲ್ಪ ತಡ ಆಗ್ಬೋದು. ಆ ವಿಚಾರವಾಗಿ ನೀವೇನಾದರೂ ಕೋರ್ಟಲ್ಲಿ ಏನಾದರೂ ಕೇಸನ್ನು ಹಾಕಿದರೆ ಆ ಅಮೌಂಟ್ ಬರಬೇಕು ಅಂತ, ಖಂಡಿತ ಅದಕ್ಕೆ ಸ್ವಲ್ಪ ಆಗಸ್ಟ್ ಹಾಗೂ ಅಕ್ಟೋಬರ್ವರೆಗೂ ನೀವು ಸ್ವಲ್ಪ ಕಾಯಬೇಕಾಗುತ್ತೆ. ಆ ಒಂದು ಮಂತಲ್ಲಿ ನಿಮಗೆ ಈ ಕೆಲಸಗಳು ಫಾಸ್ಟಾಗಿ ಮೂವ್ ಆಗುತ್ತೆ. ಆಗುವಂಥ ಸಾಧ್ಯತೆ ಕೂಡ ಒಂದು ಮಂತಲ್ಲಿದೆ. ಎಸ್, ರಾಶಿ ಉಂಗುರಗಳನ್ನು ಕೂಡ ನೀವು ಧಾರಣೆ ಮಾಡ್ತಿದ್ದೀರಾ. ವಜ್ರ ಆಗಿರಬಹುದು ಅಥವಾ ಡೈಮಂಡ್ ಅಥವಾ ನೀವು ಚಿನ್ನದ ಉಂಗುರ ಏನಾದರೂ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವರ್ಷದಲ್ಲಿ, ಅದು ನಿಮಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಕ್ರಿಸ್ಟಲ್ಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಹಾಗೆ ಇಲ್ಲಿ ಹೆಚ್ಚು ಬೇರೆ ಒಂದು ಊರಿಗೆ ಹೋಗಿ ನೀವು ಜಾಬ್ನ ಮಾಡುವಂಥ ಅವಕಾಶ ಕೂಡ ನಿಮಗೆ ಸಿಗ್ತಿದೆ. ನೀವು ನಂಬಿರುವಂತಹ ದೈವದಿಂದ ಇನ್ನಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಪ್ಯಾನ್ ನಂಬರ್ 1 ಅದರಲ್ಲಿ ಹೆಚ್ಚಿನ ಒಂದು ಲಾಭನ ನೋಡ್ತಿದ್ದೀರಾ. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಸ್ಟ್ರಕ್ ಅನಿಸ್ಬಹುದು, ಅಥವಾ ನಿಮಗೆ ಆಗಲ್ಲ, ನಾನು ಮಾಡಲ್ಲ, ನಾನು ಬಿಡು ಅಂತ ನೀವು ಅನ್ಕೋಬಹುದು. ಬಟ್ ಮುಂದೆ ನೀವು ಹೋಗ್ತಾ ಹೋಗ್ತಾ ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಇನ್ನಷ್ಟು ನಿಮಗೆ ಹಣ ಹೆಚ್ಚಾಗಿ ನೀವು ಉಳಿಸ್ತಾ ಇದ್ದೀರಾ. ಇನ್ನಷ್ಟು ನಿಮಗೆ ಮಾರ್ಗದರ್ಶನ ಸಿಗ್ತಿದೆ. ಇನ್ನಷ್ಟು ನಿಮಗೆ ಸಪೋರ್ಟಿವ್ ಹ್ಯಾಂಡ್ ಸಿಗ್ತಿದೆ. ಅದರಿಂದ ಇನ್ನಷ್ಟು ನೀವು ಮುಂದುವರಿತಿದ್ದೀರಾ. ನಿಮ್ಮ ಲೈಫಲ್ಲಿ ಹೆಚ್ಚು ಬ್ಲ್ಯಾಕ್ ಮ್ಯಾಜಿಕ್ಸ್ ಯಾರು ಮಾಡಿದ್ದಾರೆ ಆ ವ್ಯಕ್ತಿಗಳು ಈ ಒಂದು ವರ್ಷದಲ್ಲಿ ಬಹಳಷ್ಟು ಹೇಟನ್ನು ತಿಂತಿದ್ದಾರೆ. ಅದಂತೂ ನೀವು ಕಣ್ಣಾರೆ ನೋಡುವಂಥ ಅವಕಾಶ ನಿಮಗೆ ಸಿಗ್ತಿದೆ. ಪ್ಯಾಲ್ ನಂಬರ್ 1 ನಂಗೆ ಗೊತ್ತಿಲ್ಲ ಇಲ್ಲಿ ಎನರ್ಜೀಸ್ ಬಂದಿದ್ದನ್ನು ನಾನು ಮಾತ್ರ ತಿಳಿಸ್ತಿದ್ದೀನಿ. ಹಾಗೆ ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ನಿಮಗೆ ಸಿಗ್ತಾ ಇರುವಂಥ ಸೂಚನೆಗಳ ಬಗ್ಗೆ ನೀವು ಗಮನ ಹರಿಸ್ತಾ ಹೋಗ್ತಿದ್ದೀರಾ. ಹಾಗೆ ನಿಮಗೆ ಸಿಗ್ತಾ ಇರುವಂಥ ಸೂಚನೆ ಅಂದರೆ ನೀವೇನು ಕೆಲಸನ ಮಾಡ್ತಿದ್ದೀರಾ, ಅದು ನಿಮ್ಮ ಕನಸಿನಲ್ಲಾಗಿರಬಹುದು, ನೀವು ಏನಾದರೂ ಧ್ಯಾನದಲ್ಲಾಗಿರಬಹುದು, ಅಥವಾ ಈಗ ಆಗ್ತಿದೆ ನಾಳೆ ದಿವಸ ನನಗೆ ಇದೇನೋ ಈ ರೀತಿ ಅನ್ನಿಸ್ತಿದೆ, ಆ ಒಂದು ಸಿಚುವೇಶನ್ ವಿಚಾರವಾಗಿ ಏನೋ ಈ ರೀತಿ ಆಗ್ತಿದೆ, ಆ ಕೆಲಸ ಆಗುತ್ತಾ ಅನ್ನೋ ಒಂದು ನಿಮ್ಮ ಡೌಟಲ್ಲಿ ಇರ್ತೀರಾ. ಆ ಕೆಲಸದ ವಿಚಾರವಾಗಿ ನಿಮಗೆ ಮುಂಚೆನೇ ಸೂಚನೆಗಳು ಸಿಗ್ತಿರುತ್ತೆ. ಆ ವಿಚಾರವಾಗಿ ನಿಮಗೆ ಹೆಚ್ಚಿನ ಒಂದು ಅಲರ್ಟ್ ಸಿಗ್ತಿದೆ. ಹಾಗೂ ಆ ಒಂದು ವಿಚಾರವಾಗಿ ನಿಮಗೆ ಸಿಗ್ತಾ ಇರೋ ಸೂಚನೆಯಲ್ಲಿ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಸಿಗ್ತಿದೆ. ಹಾಗೆ ಸ್ವಲ್ಪ
ನಿಮ್ಮ ಒಂದು ಕೆಲಸದಲ್ಲಿ ಬ್ಯಾಲೆನ್ಸಿಂಗ್ ಬೇಕಿದೆ ಈ ಒಂದು ವರ್ಷ. ಬಿಕಾಸ್ ನೀವು ಎಷ್ಟೇ ಪ್ರಯತ್ನ ಮಾಡ್ತಿದ್ದೀರಾ, ಏನು ನೀವು ಕೆಲಸದಲ್ಲಿ ಸಕ್ಸಸ್ನ ನೋಡಬೇಕು ಅಂತ ಸ್ವಲ್ಪ ನಿಧಾನ ಆಗುತ್ತೆ. ಹಾಗೂ ನೀವು ಬೇರೆ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ವ್ಯಕ್ತಿ ಆಗಿದ್ದರೂ ಕೂಡ ಖಂಡಿತ ನಿಮ್ಮ ಬಾಸ್ ಕಡೆಯಿಂದ ಸ್ವಲ್ಪ ನಿಮಗೆ ಒತ್ತಡ ಇರಬಹುದು. ಬಟ್ ನಿಮ್ಮ ಒಂದು ಜರ್ನಿ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ಹೊಸ ಪರಿಚಯ ಆಗ್ತಿದೆ, ನಿಮ್ಮ ಲೈಫಿಗೆ ಹೊಸ ಪ್ರೇಮಿ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ನೀವು ನಾಲೆಜ್ ಪರ್ಸನ್ ಆಗ್ತಿದ್ದೀರಾ, ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಿದ್ದೀರಾ. ಹಾಗೆ ಮನಸ್ಸಿಗೆ ಯಾವುದು ನಿಮಗೆ ಸರಿ ಅನಿಸುತ್ತೆ ಅದನ್ನು ಮಾಡ್ತಿದ್ದೀರಾ. ಈ ಹಿಂದೆ ತುಂಬ ಆಲೋಚನೆ ಮಾಡ್ತಿದ್ರಿ, ಬಟ್ ಈ ಒಂದು ವರ್ಷದಲ್ಲಿ ಆಲೋಚನೆ ಅನ್ನೋದಕ್ಕಿಂತ ನಿಮ್ಗೆ ಅನಿಸಿದ್ದು ಮಾಡಿಬಿಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಹಾಗೆ ಹೆಚ್ಚು ಡೈರೀಸ್ನ ಬರಿತಿದ್ದೀರಾ, ನಿಮ್ಮ ಲೈಫಲ್ಲಿ ಆಗಿರುವಂತಹ ಘಟನೆಗಳನ್ನ ಬರಿತಿದ್ದೀರಾ, ನಿಮಗೆ ಸಿಗ್ತಾ ಇರೋವಂಥ ಸೂಚನೆಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ತುಂಬಾ ಏಂಜಲ್ಸ್ ನಂಬರ್ಸ್ನ ನೀವು ಈ ಒಂದು ವರ್ಷದಲ್ಲಿ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಅದರಿಂದ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಸ್ಥಳನೂ ಕೂಡ ಬದಲಾವಣೆ ಮಾಡ್ಕೋತಿದ್ದೀರಾ, ನೀವಿರುವಂಥ ಮನೆಯೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಆಲ್ಟ್ರೇಟ್ ಮಾಡ್ತಿದ್ದೀರಾ. ಸ್ವಂತ ಮನೇನ ಪರ್ಚೇಸ್ ಮಾಡೋ ಈ ಒಂದು ವರ್ಷ ನಿಮಗೆ ಅವಕಾಶ ಸಿಗ್ತಿದೆ. ಹಾಗೆ ಯಾವುದಾದ್ರೂ ನಿಮಗೆ ನಿಮ್ಮ ಹಿರಿಯಕರಿಂದ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ಕಾಗದ ಪತ್ರಗಳು ಕೂಡ ನಿಮ್ಗೆ ಸಿಗ್ಬಹುದು. ನಿಮಗೆ ಬರಬೇಕಾಗಿರೋ ಅಂಥ ಆಸ್ತಿ ವಿಚಾರವಾಗೂ ಕೂಡ ನಿಮಗೆ ಅವಕಾಶ ಸಿಗ್ತಿದೆ. ಫೈಲ್ ನಂಬರ್ 1. ಈ ಒಂದು ವರ್ಷ ಹೆಚ್ಚು ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹಾಗೆ ನಿಮ್ಮದೇ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡ್ತಿರ್ಬೋದು, ಅಥವಾ ನಿಮ್ಮದೇ ಸ್ವಂತ ಒಂದು ಹೊಸದೇನಾದರೂ ಚೇಂಜಸ್ನ ಮಾಡ್ತಿರ್ಬೋದು. ನಿಮ್ಮ ಒಂದು ಹೊಸ ಶಾಪ್ನ ಕೂಡ ಇಡ್ತಿರ್ಬೋದು, ಡ್ರೆಸ್ ಶಾಪ್ ಆಗಿರಬಹುದು, ಜ್ಯುವೆಲ್ರಿ ಶಾಪ್ ಆಗಿರ್ಬೋದು, ಎನಿಥಿಂಗ್ ನೀವೇನು ಅಂದ್ಕೊಂಡಿದ್ದೀರಾ ಹೊಸ ಬಿಸ್ನೆಸ್ ಮಾಡಬೇಕು ಅಂತ, ಹೋಟೆಲ್ ಬಿಸ್ನೆಸ್ ಆಗಿರಬಹುದು. ಖಂಡಿತ ನೀವೇ ಇನ್ನಷ್ಟು ಜನಗಳಿಗೆ ಕೆಲಸ ಕೊಡುವಂತಹ ಸ್ಥಾನಕ್ಕೆ ಬೆಳೀತಿದ್ದೀರಾ. ಫೈಲ್ ನಂಬರ್ 1. ಎಸ್, ಗೌರ್ಮೆಂಟ್ ಜಾಬ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅಥವಾ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ಖಂಡಿತ ಹೆಚ್ಚಿನ ಒಂದು ಬದಲಾವಣೆ ಈ ಒಂದು ವರ್ಷದಲ್ಲಿದೆ. ಗೌರ್ಮೆಂಟ್ ಜಾಬ್ ಯಾರು ಅಪ್ಲೈ ಮಾಡಿದ್ದೀರಾ, ಖಂಡಿತ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತಿದೆ. ಬಟ್ ಸ್ವಲ್ಪ ನಿಮ್ಮ ಮನಸ್ಸಿಗೆ ಸ್ಟ್ರೆಸ್ ಅನ್ನಿಸ್ಬಹುದು. ಬೇರೆ ಸ್ಥಳಕ್ಕೆ ನೀವು ವಿಸಿಟ್ ಮಾಡಿದಾಗ ಸ್ವಲ್ಪ ಭಯ ಅನ್ನಿಸ್ಬಹುದು, ಮನಸ್ಸಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗಬಹುದು. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಏನು ಕಮ್ಮಿ ಆಗ್ತಿದೆ ಅಂತ ನಿಮಗೆ ಅನಿಸ್ತಿದೆ, ಖಂಡಿತ ನೀವು ನಮ್ಮ ದೈವಶಕ್ತಿನ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ ಇನ್ನೂ ಹೆಚ್ಚು ಶಕ್ತಿ ನಿಮ್ಮ ದೈವಶಕ್ತಿ ನಿಮಗೆ ಕೊಡ್ತಿದೆ. ಖಂಡಿತ ಯಾವ ಸ್ಥಳಕ್ಕೆ ನೀವು ಭೇಟಿ ಮಾಡ್ತಿದ್ದೀರಾ ಆ ಒಂದು ಸ್ಥಳ, ಆ ಒಂದು ಊರಿನಲ್ಲಿ ಇನ್ನಷ್ಟು ನೀವು ವಿಚಾರನ ತಿಳ್ಕೊಳ್ತಿದ್ದೀರಾ. ನಿಮ್ಮ ತಾತ ಅಜ್ಜಿ ಊರಾಗಿರಬಹುದು, ಆ ಒಂದು ಊರಿಗೆ ನಿಮ್ಮ ಒಂದು ತಾತ ಅಜ್ಜಿ ಇರುವಂಥ ಸ್ಥಳಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಮಾಹಿತಿಗಳು ಈ ಒಂದು ವರ್ಷದಲ್ಲಿ ನಿಮಗೆ ಸಿಗ್ತಿದೆ. ಅದು ಆಸ್ತಿಗೆ ಸಂಬಂಧಪಟ್ಟದಾಗಿರಬಹುದು, ದೈವ ವಿಚಾರಕ್ಕೆ ಸಂಬಂಧಪಟ್ಟಿರೋದಾಗಿರಬಹುದು. ಫೈಲ್ ನಂಬರ್ 1. ಎಸ್, ಹಾಗೆ ಹೆಚ್ಚು ಮುದ್ರೆಗಳ ಬಗ್ಗೆ ವಿಚಾರನ ತಿಳ್ಕೊಳ್ತಿದ್ದೀರಾ. ಹಾಗೆ ಇನ್ನಷ್ಟು ಅದರಿಂದ ನಿಮ್ಮ ಆರೋಗ್ಯ ಹಾಗೂ ನೀವು ಕಲ್ತಿರೋ ವಿದ್ಯೆಗಳಿಂದ ಇನ್ನಷ್ಟು ಜನಗಳ ಆರೋಗ್ಯನೂ ಕೂಡ ಸುಧಾರಿಸ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಹೆಚ್ಚು ಈ ಒಂದು ವರ್ಷ ನೀವು ತುಂಬ ಫೋಕಸ್ ಮಾಡ್ತಿರೋದು ನಿಮ್ಮ ಒಂದು ಕುಟುಂಬ, ನಿಮ್ಮ ಕ್ಯಾರಿಯರ್ ಬಗ್ಗೆ. ಹಾಗೆ ಇಷ್ಟು ದಿವಸ ಏನು ನೀವು ಬೇರೆಯವರು ಹಿಂಗಂತಿದ್ರು ಆಗಂತಿದ್ರು ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೋತಿದ್ರಿ. ಬಟ್ ಈ ಒಂದು ವರ್ಷದಲ್ಲಿ ಯಾರೇನೇ ಆಗಲಿ ನಾನು ಮುಂದೆ ಹೋಗ್ತೀನಿ, ನನ್ನ ಬಗ್ಗೆ ನಾನು ಗಮನ ಕೊಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ಹಳೆಯ ಪರಿಚಯದ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ಬಹಳಷ್ಟು ವಿಚಾರನ ತಿಳಿಸ್ತಿದ್ದಾರೆ. ಹಾಗೂ ಅವರ ಮತ್ತು ನಿಮ್ಮ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಪ್ರೀತಿ ಇರ್ಬೋದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದಮೇಲಿಂದ ಸಡನ್ನಾಗಿ ನಿಮ್ಮ ಲೈಫಲ್ಲೂ ಕೂಡ ಒಂದು ರೀತಿ ಸಕ್ಸಸ್ ಅನ್ನೋದು ಸಿಗ್ತಿದೆ, ಬೆಳಕು ಅನ್ನೋದು ಸಿಗ್ತಿದೆ. ನಿಮ್ಮ ಒಂದು ಏನು ದಾರಿ ಕ್ಲೋಸ್ ಆಗಿದೆ ಆ ವ್ಯಕ್ತಿಗಳು ಬಂದಮೇಲೆ ಇನ್ನಷ್ಟು ನಿಮಗೆ ಕಾನ್ಫಿಡೆನ್ಸ್ ಸಿಗ್ತಿದೆ. ಈಗೂ ಮಾಡ್ಬೋದಲ್ಲ ಅನ್ನೋ ಒಂದು ಐಡಿಯಾಸ್ ಕೂಡ ಬರ್ತಿದೆ. ಹಾಗೆ ಇನ್ನಷ್ಟು ನೀವು ಕೂಡ ಚೇಂಜಸ್ ಆಗ್ತಿದ್ದೀರಾ. ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಗೆಟಪ್ ಚೇಂಜಸ್ ಆಗ್ತಿದೆ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ಕಣ್ಣಿಗೆ ಸಂಬಂಧಪಟ್ಟಾಗೆ ಕೂಡ ಆಪ್ರೇಷನ್ ಕೂಡ ಈ ಒಂದು ವರ್ಷದಲ್ಲಿ ಆಗ್ತಿದೆ.
ಖಂಡಿತ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಆಪ್ರೇಷನ್ ಕೂಡ ಆಗ್ತಿದೆ, ನಿಮ್ಮ ಒಂದು ಸ್ಕಿನ್ಗೆ ಸಂಬಂಧಪಟ್ಟಾಗ ಕೂಡ ಆಪ್ರೇಷನ್ ಆಗ್ತಿದೆ. ಸಕ್ಸಸ್ ಇದೆ, ಚೇಂಜಸ್ ಇದೆ. ಹಾಗೆ ಇನ್ನಷ್ಟು ನೀವು ಹೆಚ್ಚು ಗೌರವನ ಗಳಿಸ್ತಿದ್ದೀರಾ. ಫೈಲ್ ನಂಬರ್ 1. ಹೆಚ್ಚು, ನಾನು ಆಗಲೇ ಹೇಳಿದಾಗ ಹೆಚ್ಚು ಇಂಟೆಲಿಜೆಂಟ್ ಆಗ್ತಿದ್ದೀರಾ, ಹೆಚ್ಚು ಥಿಂಕ್ ಮಾಡ್ತಿದ್ದೀರಾ, ಇನ್ನೊಬ್ರ ಬಗ್ಗೆನೂ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಬಗ್ಗೆನೂ ಥಿಂಕ್ ಮಾಡ್ತಿದ್ದೀರಾ, ನಿಮಗೂ ಟೈಮ್ ತೊಗೋತಿದ್ದೀರಾ, ಇನ್ನೊಬ್ರಿಗೂ ಟೈಮ್ ಕೊಡ್ತಿದ್ದೀರಾ. ಯಾರಿಗೂ ಮನಸ್ಸಿಗೆ ನೋವು ಆಗದೇ ಇರೋ ರೀತಿ ಅರ್ಥ ಮಾಡಿಸಿ ಅವರ ವಿಚಾರನ ನೀವು ತಿಳಿಸಿ ಹೇಳ್ತಿದ್ದೀರಾ. ಎಸ್, ನಿಮ್ಮ ಮನಸ್ಸಲ್ಲಿ ಇರುವಂಥ ಆಸೆನ ಈ ಒಂದು ವರ್ಷದಲ್ಲಿ ಈಡೇರಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ. ಖಂಡಿತ ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ. ಇಲ್ಲಿ ಕಾಳಭೈರವೇಶ್ವರ ಹಾಗೂ ಸ್ವಾಮಿ ಕೊರಗಜ್ಜರ ಆಶೀರ್ವಾದ ಇದೆ, ಹಾಗೂ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ಇದೆ. ನೀವು ಏನು ಕೆಲಸ ಮಾಡ್ತಿದ್ದೀರಾ, ಈ ದೇವರನ್ನು ಪ್ರಾರ್ಥಿಸಿ ಮುಂದೆ ಹೋಗಿ ಇನ್ನಷ್ಟು ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಇಷ್ಟು ದಿವಸ ನಿಮ್ಮ ಜೊತೆ ಯಾರು ಕಣ್ಣ ಮುಚ್ಚೆ ಆಟಾಡ್ತಿದ್ರು ಅಥವಾ ನಿಮಗೆ ಅವರ ಮುಖವಾಡಗಳು ಗೊತ್ತಾಗಿಲ್ಲ, ಅವರು ಸುಂದರವಾದ ಮುಖವಾಡ ಹಾಕ್ಕೊಂಡು ನಿಮಗೆ ಒಳ್ಳೇದಾಗಬೇಕು ಅಂತ ನಿಮ್ಮ ಜೊತೆ ಇದ್ದರು. ಈ ಒಂದು ವರ್ಷದಲ್ಲಿ ಅವರು ಒಳ್ಳೇದನ್ನು ಮಾಡೋಕ್ಕೆ ಬಂದಿದ್ರೆ ನಿಮ್ಗೆ ಇಷ್ಟೊತ್ತಾಗಲೇ ನೀವು ಅಂದ್ಕೊಂಡಿರೋ ಕೆಲಸಕ್ಕೆ ಸಪೋರ್ಟ್ ಮಾಡ್ತಿದ್ರು. ಖಂಡಿತ ಈ ಒಂದು ವರ್ಷದಲ್ಲಿ ಆ ವ್ಯಕ್ತಿಗಳ ಒಂದು ಗುಣ ನಿಮಗೆ ಗೊತ್ತಾಗ್ತಿದೆ. ಹಾಗೆ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೀವು ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಬಟ್ ಏನಂದರೆ ನಿಮ್ಮ ಒಂದು ಥಿಂಕಿಂಗ್ ಈಗೇನಾಯಿತು, ಏನಾದರೂ ಮೂಡ್ ಸ್ವಿಂಗ್ಸ್ ಆಯಿತು, ಏನಾದರೂ ಮಾತಾಯಿತು, ಅದ್ರ ವಿಚಾರವಾಗಿ ಹೆಚ್ಚು ಗಮನ ಕೊಡ್ತೀರಾ, ಹೆಚ್ಚು ಅದ್ರ ವಿಚಾರವಾಗಿ ಥಿಂಕ್ ಮಾಡ್ತಾ ಅಳ್ತಿದ್ದೀರಾ. ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ. ಆ ವಿಚಾರ ಅಲ್ಲಾಯಿತು, ಅಲ್ಲೇ ಬಿಡಿ, ಮುಂದೆ ಮೂವ್ ಆನ್ ಆಗಿ, ಮುಂದೆ ಆಗಬೇಕಾಗಿರೋದು ಗಮನ ಕೊಡಿ, ಬೇರೆ ಕೆಲಸಕ್ಕೆ ಡೈವರ್ಟ್ ಆಗಿ ಖಂಡಿತ ಆ ಒಂದು ಥಿಂಕಿಂಗಿಂದ ಈಚೆ ಬರ್ತಿದ್ದೀರಾ, ಬರಬೇಕಿದೆ ಕೂಡ. ಫೈಲ್ ನಂಬರ್ 1. ಎಸ್, ಯಾರಾದರೂ ನಿಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳು ಕೋಮಾಗಿ ಹೋಗಿದ್ರೆ ಅಥವಾ ಅವರ ಮೈಂಡ್ ಅಪ್ಸೆಟ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಆ ವ್ಯಕ್ತಿಗಳು ಕೂಡ ರಿಕವರಿ ಗುಣ ಆಗ್ತಿದ್ದಾರೆ. ಹಾಗೆ ಇನ್ನಷ್ಟು ಆ ವ್ಯಕ್ತಿಗಳ ಒಂದು ಆರೋಗ್ಯದಲ್ಲಿ ಕೂಡ ಬದಲಾವಣೆ, ವ್ಯತ್ಯಾಸಗಳನ್ನ ನೀವು ನೋಡ್ತಿದ್ದೀರಾ. ಅದು ನಿಮಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಫೈಲ್ ನಂಬರ್ 1. ಎಸ್, ಸೂರ್ಯ ದೇವರ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗಿದೆ. ಏನು ಕೆಲಸ ಮಾಡಬೇಕು ಖಂಡಿತ ಮಾಡಿ. ಏನು ಥಿಂಕ್ ಮಾಡ್ತಿದ್ದೀರಾ ಆ ಒಂದು ವಿಚಾರವಾಗಿ ಅದನ್ನು ಭಗವಂತನಿಗೆ ಬಿಡಿ. ಹಾಗೆ ಯಾವುದು ನಿಮಗೆ ಅರಿಕೆಗಳಿದೆ ಅದನ್ನು ಕೂಡ ನೀವು ಈ ಒಂದು ವರ್ಷದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ, ಹೆಚ್ಚು ಧ್ಯಾನ ಮಾಡ್ತಿದ್ದೀರಾ, ಹೆಚ್ಚು ನಿಮ್ಮ ಒಂದು ಹೆಲ್ತ್ ಬಗ್ಗೆ, ನಿಮ್ಮ ಒಂದು ಕುಟುಂಬದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚಾಗಿ ತುಂಬಾ ಹೊಸ ವ್ಯಕ್ತಿ ಆಗ್ತಿದ್ದೀರಾ ನೀವು ಈ ಒಂದು ವರ್ಷದಲ್ಲಿ. ಇನ್ನಷ್ಟು ವಿಚಾರನ ನಿಮ್ಮಿಂದ ಕಲ್ತ್ಕೋತಿದ್ದಾರೆ. ಹಾಗೆ ನಿಮ್ಮಿಂದ ಯಾರು ಕಲ್ತ್ಕೊಂಡಿದ್ದಾರೆ ಅವ್ರು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ವ್ಯಕ್ತಿಗಳಾಗ್ಬೋದು ಈ ಒಂದು ವರ್ಷದಲ್ಲಿ. ನಿಮ್ಮಿಂದ ಒಳ್ಳೆಯದನ್ನು ಪಡೆದುಕೊಂಡು ಅವ್ರು ನಿಮಗೇನೆ ಶತ್ರು ಆಗ್ತಿದ್ದಾರೆ. ಬಟ್ ಅವ್ರ ಕಡೆ ಹೆಚ್ಚಾಗಿ ಫೋಕಸ್ ಮಾಡಬೇಡಿ. ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡಿದ್ದೀರಾ, ಅವ್ರಿಗೇನು ಒಳ್ಳೇದು ಮಾಡಬೇಕು ನೀವು ಮಾಡಿದ್ದೀರಾ. ಮತ್ತೆ ರಿಟರ್ನ್ ನೀವೇನು ಕೇಳಬೇಡಿ. ಖಂಡಿತ ನಿಮಗೆ ಭಗವಂತ ನೀವು ಮಾಡಿರೋ ಕೆಲಸಕ್ಕೆ, ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಭಗವಂತ ಹೆಚ್ಚಿನ ಒಂದು ಅನುಗ್ರಹ ಕೊಡ್ತಿದ್ದಾರೆ. ಬಿಕಾಸ್ ಯಾರೆಲ್ಲ ನಿಮಗೆ ಸಪೋರ್ಟ್ ಯಾರೆಲ್ಲ ನೀವು ಹೆಲ್ಪ್ ಮಾಡಿದ್ದೀರಾ ಆ ವ್ಯಕ್ತಿಗಳು ನಿಮಗೆ ನೋವು ಮಾಡಿದ್ದಾರೆ. ಅದು ನಿಮಗೆ ಹಲವು ಬಾರಿ ಆಗಿದೆ, ಅಂದರೂ ನೀವು ಆ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡ್ತೀರಾ, ಆ ವ್ಯಕ್ತಿನ ನಂಬ್ತಿದ್ದೀರಾ. ಬಟ್ ಈ ಒಂದು ವರ್ಷದಲ್ಲಿ ಅದನ್ನು ನೀವು ಮಾಡ್ತಿಲ್ಲ. ನಿಮ್ಮ ಕೆಲಸ ಏನಿದೆ ನೀವು ಅದನ್ನು ಮಾಡಿದ್ದೀರಾ. ಹಾಗೆ ಮುಂದಿನ ಬದಲಾವಣೆಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಲೈಫಿಗೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ. ಅವರು ನಿಮ್ಮ ಪ್ರೀತಿಯಾಗಿ, ನಿಮ್ಮ ಫ್ರೆಂಡ್ಶಿಪ್ ಆಗಿ ಬರ್ತಿರಬಹುದು, ಅಥವಾ ನಿಮ್ಮ ಒಂದು ಲೈಫ್ ಲಾಂಗ್ ಇರುವಂಥ ಪರ್ಸನ್ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ ಆಗಿರಬಹುದು, ಅಥವಾ ನೀವು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಈ ವರ್ಷದಲ್ಲಿ ಬಹಳಷ್ಟು ವಿಚಾರ ನಿಮಗೆ ತಿಳಿತಿದೆ. ನೀವೇನಾದರೂ ಗುರುತಿಸ್ಕೋಬೇಕು ಅನ್ನೋ ಕೆಲಸನ ಮಾಡ್ತಿದ್ದೀರಾ. ಅದಕ್ಕೆ ದೈವದ ಅನುಗ್ರಹ ಹೆಚ್ಚಾಗಿ ಫೈಲ್ ನಂಬರ್ 1ಗೆ ಇದೆ. ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫೈಲ್ ನಂಬರ್ 1. ಎಸ್,
ಹಾಗೆ ನಿಮ್ಮ ಹಿರಿಯರು ಬಳಸ್ತಾ ಇರುವಂತಹ ವಸ್ತುಗಳನ್ನ ಕೂಡ ನೀವು ಮತ್ತೆ ಅದರಿಂದ ನೀವು ಏನಾದರೂ ಉಪಯೋಗಿಸ್ಕೋತಿದ್ದೀರಾ, ಅದರಿಂದ ನಿಮಗೆ ಒಳ್ಳೆಯದಾಗ್ತಿದೆ, ಅಥವಾ ಅವರು ಮಾಡ್ಕೊಂಡು ಬಂದಂತಹ ಆಚಾರ ವಿಚಾರಗಳ ಪೂಜೆ ವಿಚಾರವಾಗಿರ್ಬೋದು, ದೈವದ ವಿಚಾರವಾಗಿರ್ಬೋದು, ಹೆಚ್ಚಿನ ಒಂದು ಸಕ್ಸಸ್ ಬದಲಾವಣೆ ನಿಮಗೆ ಅವರ ಒಂದು ಇಟ್ಟು ಹೋಗಿರುವಂತಹ ವಸ್ತುಗಳಿಂದ ನಿಮಗೆ ಹೆಚ್ಚಿನ ನಿಮ್ಮ ಲೈಫಲ್ಲಿ ಏಳಿಗೆ ಬದಲಾವಣೆಗಳು ಸಿಗ್ತಿದೆ ಫೈಲ್ ನಂಬರ್ 1ಗೆ. ಹಾಗೆ ಯಾವುದೇ ಕಡೆನೂ ನೀವು ಫೋಕಸ್ ಮಾಡ್ತಿದ್ದೀರಾ ನೋಡಿ, ಅದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಬೇಡಿ. ನಾನು ಕೆಲಸ ಮಾಡ್ತಿದ್ದೀನಿ, ನನಗೆ ಇದರಲ್ಲಿ ಸಕ್ಸಸ್ ಸಿಗುತ್ತಾ ಅನ್ನೋ ಒಂದು ಡೌಟ್ ಬೇಡ. ಖಂಡಿತ ನೀವು ಏನು ಮಾಡ್ತಿದ್ದೀರಾ ಅದು ಮಾಡಾದ್ಮೇಲೆ ಸಕ್ಸಸ್ ಬಂದಮೇಲೆ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವರ್ಷದಲ್ಲಿ ನೀವು ಅಂದ್ಕೊಂಡಿರೋದನ್ನ ಸಕ್ಸಸ್ ಆಗ್ತಿದೆ. ಯಾರು ನಿಮಗೆ ನೋವು ಮಾಡಿದ್ದಾರೆ ಅವ್ರಿಗೆ ಸಾರಿನ ಅವ್ರಿಗೆ ಕ್ಷಮಿಸ್ಬೇಕು ಅನಿಸಿದ್ರೆ ಕ್ಷಮಿಸಿ. ಹಾಗೆ ಯಾರು ನಿಮ್ಮಿಂದನೇ ಕಲಿತು ನಿಮಗೆ ಟೀಚಿಂಗ್ ಮಾಡ್ತಿದ್ದಾರೆ ಅವರು ನಿಮ್ಮ ಲೈಫಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಬಿಟ್ಟಿರೋದು. ನೀವು ತಗೊಳ್ಳೋ ನಿರ್ಧಾರಗಳು ಹಾಗೂ ನೀವೇನು ಇನ್ನಷ್ಟು ಜನಗಳಿಗೆ ಅಡ್ವೈಸ್ ಮಾಡ್ತಿದ್ದೀರಾ, ಇನ್ನಷ್ಟು ಜನಗಳಿಗೆ ಒಳ್ಳೇದು ಮಾಡ್ತಿದ್ದೀರಾ, ಆ ವ್ಯಕ್ತಿಗಳೇ ನಿಮ್ಮ ಒಂದು ಬೆಳವಣಿಗೆನ ನೋಡಿ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಅಂತಹ ವ್ಯಕ್ತಿಗಳನ್ನ ನೀವು ನಿಮ್ಮ ಜೊತೆ ಇರಿಸ್ಕೋತೀರಾ, ನಿಮ್ಮಿಂದ ಸ್ವಲ್ಪ ದೂರ ಇರ್ತೀರ, ನಿಮಗೆ ಬಿಟ್ಟಿರೋ ನಿರ್ಧಾರ. ಹಾಗೆ ನೀವು ಕೇಳಿರೋ ಈ ಒಂದು ವರ್ಷದಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದಕ್ಕೆ ಸಕ್ಸಸ್ ಎಸ್ ಅನ್ನೋದಿದೆ. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯ ಒಂದು ದೈವದ ಅನುಗ್ರಹ ನಿಮ್ಮ ಜೊತೆಗೆ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಫೈಲ್ ನಂಬರ್ 2 ಯಾರಿಗ ಈ ಒಂದು ನಂಬರ್ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ದೈವದಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, 2026 ಏನು ಬದಲಾವಣೆ ಇದೆ, ಏನು ಆಶೀರ್ವಾದ ಸಿಗ್ತಿದೆ ನೋಡೋಣ. ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಆಗಿ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 2 ಈ ಒಂದು 2026ಅಲ್ಲಿ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೋಕ್ಕೆ ಅವಕಾಶ ಹೆಚ್ಚಾಗಿ ಸಿಗ್ತಿದೆ. ಈ ಒಂದು ವರ್ಷ ನಿಮಗೆ ಅವಕಾಶ ನಿಮ್ಮನ್ನು ಹುಡುಕೊಂಡು ಬರ್ತಿದೆ. ಈ ಒಂದು ವರ್ಷ ಫೈಲ್ ನಂಬರ್ 2ಗೆ. ಹಾಗೆ ಹೊಸ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಫೋಕಸ್ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಒಂದು ವರ್ಕ್ ಮೇಲೆ, ನಿಮ್ಮ ಒಂದು ಕುಟುಂಬದ ಮೇಲೆ ಹೆಚ್ಚಾಗಿ ಇದೆ. ಹೆಚ್ಚಿನ ಕಾಳಜಿ ಇದೆ, ಹೆಚ್ಚಿನ ರೆಸ್ಪಾನ್ಸಿಬಲ್ ತಗೋತಿದ್ದೀರಾ. ನಿರ್ಧಾರಗಳನ್ನಾಗಿರಬಹುದು, ಜವಾಬ್ದಾರಿಗಳನ್ನಾಗಿರಬಹುದು ಈ ಒಂದು ವರ್ಷದಲ್ಲಿ. ಹಾಗೆ ಇನ್ನಷ್ಟು ಈ ಒಂದು ವರ್ಷ ನಿಮ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಿದೆ, ಇನ್ನಷ್ಟು ಅವಕಾಶಗಳನ್ನ ನಿಮ್ಮ ಲೈಫಿಗೆ ಬರಮಾಡಿಕೊಡ್ತಿದೆ. ಅದನ್ನು ನೀವು ಹೇಗೆ ಯುಟಿಲೈಸ್ ಮಾಡ್ತಿದ್ದೀರಾ ಅನ್ನೋದು ಈ ಒಂದು ವರ್ಷದಲ್ಲಿ ನಿಮಗೆ ಗೊತ್ತಾಗ್ತಿದೆ. ಪಾಸ್ಟ್ 2025ಅಲ್ಲಿ ಏನು ನಿಮಗೆ ಅಬ್ಸ್ಟಿಕಲ್ಸ್ ಇತ್ತು, ಭಯ ಇತ್ತು, ಆತಂಕ ಇತ್ತು, ಏನೋ ಒಂದು ರೀತಿ ನನ್ನ ಲೈಫಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ, ಏನಾಗಿದೆ ಅಥವಾ ಅದರಿಂದ ಹೇಗೆ ಈಚೆ ಬರೋದು ಗೊತ್ತಾಗ್ತಿಲ್ಲ, ಯಾಕೆ ನನಗೆ ಅವಾಗಲೂ ನೆಗೆಟಿವಿಟಿ ಆಗುತ್ತೆ ಅಂತ ನಿಮ್ಮ ಕ್ವಶನ್ ಇದ್ದರೆ ಅಥವಾ ನಿಮಗೆ ಆ ರೀತಿ ಅನ್ನಿಸ್ತಿದ್ರೆ ಮನಸ್ಸಿನಲ್ಲಿ, ಖಂಡಿತ ಈ ಒಂದು ವರ್ಷ ಎಲ್ಲದಕ್ಕೂ ಉತ್ತರಗಳನ್ನ ಕೊಡ್ತಿದೆ. ಈ ಒಂದು ವರ್ಷ ನಿಮ್ಮ ಕೆರಿಯರ್ ಬಗ್ಗೆ ನಿಮ್ಮ ಒಂದು ಆಸಕ್ತಿ ಯಾವ ಕಡೆ ಹೋಗ್ತಿದೆ ಅಂದರೆ ನಿಮ್ಮ ಒಂದು ಫೋಕಸ್ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅನ್ನೋದು, ಹೊಸದಾಗಿ ಏನಾದರೂ ಒಂದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಿದ್ದೀರಾ. ಹೆಚ್ಚಿನ ಒಂದು ನಿಮ್ಮ ಮಕ್ಕಳ ಬಗ್ಗೆ ಅವರ ಜವಾಬ್ದಾರಿಗಳನ್ನ ನೀವು ತಗೋತಿದ್ದೀರಾ. ಇನ್ನಷ್ಟು ಅವರ ನಿಮ್ಮ ಒಂದು ಕರ್ತವ್ಯನ ಮುಗಿಸ್ಬೇಕು, ನಾನು ಅಂದ್ಕೊಂಡಿರೋದು ಮಾಡಬೇಕು. ಅವರ ಮ್ಯಾರೇಜಿಗೆ, ಅವರ ಕೆಲಸಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಟೆನ್ಷನ್ ತೊಗೋತಿದ್ದೀರಾ. ನೀವೆಷ್ಟು ಟೆನ್ಷನ್ ತೊಗೋತಿದ್ದೀರೋ ಅದಕ್ಕಿಂತ ಈಸಿಯಾಗಿ ಈ ಒಂದು ವರ್ಷ ನಿಮ್ಮ ಮಕ್ಕಳ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಈಗ ತಾನೇ ಗವಿ ಗಂಗಾಧರೇಶ್ವರರ ಆಶೀರ್ವಾದ ಕೂಡ
ನಾನು ಈಗ ಅಲ್ಲಿ ಟಿ ವಿಯಲ್ಲಿ ನೋಡ್ತಿದ್ದೆ. ಆ ಸೂರ್ಯ ದೇವರ ಆಶೀರ್ವಾದ ಹಾಗೂ ಈಶ್ವರನ ಆಶೀರ್ವಾದ ನಿಮಗೂ ನಮಗೂ ಸಿಗಲಿ. ಅದನ್ನು ನೋಡಲಿಕ್ಕೆ ಅದನ್ನು ಕಣ್ಣು ತುಂಬಿಸ್ಕೊಳ್ಳಿಕ್ಕೆ ತುಂಬಾ ಆನಂದ, ತುಂಬಾ ಸಂತೋಷ. ಖಂಡಿತ ವರ್ಷಕ್ಕೊಮ್ಮೆ ಆ ಒಂದು ದೃಶ್ಯವನ್ನು ನಾವು ನೋಡ್ತಿದ್ದೀವಿ. ಖಂಡಿತ ನಿಮಗೂ ನಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಈಶ್ವರ ಕೊಡಲಿ. ಹಾಗೂ ಸೂರ್ಯದೇವರ ಆಶೀರ್ವಾದ ನಿಮಗೂ ನಮಗೂ ಇರಲಿ. ಎಸ್, ನೋಡಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಈಶ್ವರನ ಆಶೀರ್ವಾದ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿದೆ. ಹಾಗೆ ಪಾರ್ವತಿ ದೇವಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಹೆಚ್ಚು ಈ ಒಂದು ವರ್ಷ ಈಶ್ವರನ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಮನಸ್ಸಿಗೆ ತುಂಬಾ ಸಂತೋಷ ಇದೆ. ಯಾರೇ ನಿಮಗೆ ಅಂಗಿಸ್ಲಿ, ಬೈಲಿ, ಬೇಸರ ಮಾಡಲಿ, ನಿಮ್ಮನ್ನು ಅಲೋನ್ ಆಗಿಟ್ಟಿರಲಿ, ಅಥವಾ ನಿಮ್ಮನ್ನು ಯಾವುದಕ್ಕೂ ಮುಂದೆ ಕರೀದೆ ಹೋದರೂ, ನಿಮಗೆ ಗೌರವಿಸದೆ ಹೋದರೂ, ನಿಮ್ಮ ಗೌರವ, ನಿಮ್ಮ ಪ್ರೀತಿ, ನಿಮಗೆ ಹೆಚ್ಚಿನ ಮರ್ಯಾದೆ ಖಂಡಿತ ನೀವು ನಂಬಿರೋ ದೈವಶಕ್ತಿಯಿಂದ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಆಗಬಾರ್ದು ಅಂತ ನಿಮಗೆ ತಡೆದಿದ್ರು ನಿಮ್ಮ ಶತ್ರುಗಳು, ನಿಮ್ಮ ಸಂಬಂಧಿಕರು, ಖಂಡಿತ ಆ ಕೆಲಸದಲ್ಲಿ ನೀವು ಫಾಸ್ಟಾಗಿ ಮುಂದೆ ಹೋಗ್ತಿದ್ದೀರಾ. ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ಹಲವು ವರ್ಷಗಳಿಂದ ಅಂದ್ಕೊಂಡಿದ್ದೀರಾ. ಕಂಪ್ಲೀಟ್ ಆಗೇ ಇಲ್ಲ. ನಾನು ಏನು ಮಾಡಬೇಕು ಅನ್ನೋದು ನಿಮ್ಗೆ ದಾರಿ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡಿದ್ರೆ, ಈ ವರ್ಷದಲ್ಲಿ ಖಂಡಿತ ನಿಮಗೆ ಸ್ವಂತ ಮನೆ, ಸ್ವಂತ ಉದ್ಯೋಗ, ಸ್ವಂತ ನಿರ್ಧಾರ ಹಾಗೂ ನಿಮ್ಮದೇ ಆದಂತಹ ಸ್ವಂತ ಆಸೆಗಳನ್ನು ನೆರವೇರಿಸ್ಕೋತಿದ್ದೀರಾ. ತುಂಬಾ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಚೆನ್ನಾಗಿ ಮಾಡ್ತಿದ್ದೀರಾ ಈ ಒಂದು ವರ್ಷ. ಬಿಕಾಸ್ ನಿಮಗೆ ಯಾವುದೇ ರೀತಿಯಾದ ಯಾರಿಂದನಾದರೂ ನಿಮಗೆ ಸಹಾಯ ಬೇಕು ಅಂತ ನೀವು ಬಯಸಿದ್ರು, ಆ ವ್ಯಕ್ತಿಗಳೇ ಮುಂಚೆ ನಿಮಗೆ ಸಹಾಯ ಮಾಡ್ತಿದ್ದಾರೆ. ತುಂಬಾ ಯಾವುದ್ರಲ್ಲಿ ನೀವು ಸ್ಲೋ ಆಗಿದ್ರಿ, ಯಾವುದ್ರಲ್ಲಿ ನೀವು ಕೆಲಸಗಳು ಮಾಡಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಪಾಯಲ್ ನಂಬರ್ 2 ಈ ವರ್ಷದಲ್ಲಿ ಆ ಕೆಲಸದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಿಮ್ಮ ಜಡ್ಜ್ಮೆಂಟ್ ತುಂಬ ಜನಗಳಿಗೆ ಇಷ್ಟ ಆಗ್ತದೆ. ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ ಹಾಗೂ ನಿಮ್ಮ ಜೊತೆ ಇರಲಿಕ್ಕೆ ತುಂಬ ಜನ ಇಷ್ಟಪಟ್ಟು ಬಯಸಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಫ್ರೆಂಡ್ಶಿಪ್ ಮಾಡಲಿಕ್ಕೆ ತುಂಬ ಜನ ಇಷ್ಟಪಡ್ತಿದ್ದಾರೆ. ನಿಮ್ಮ ಶತ್ರುಗಳು ಕೂಡ ಅದನ್ನು ನೋಡಿ ಒಂದು ರೀತಿ ಜಲಸಿ ಇದೆ. ಈ ವರ್ಷ ನಿಮ್ಮ ಶತ್ರುಗಳು ಒಂದು ರೀತಿ ಅವರ ಬಾಯಿ ಕಟಾಕೋ ರೀತಿ ಆಗ್ತಿದೆ. ಬಿಕಾಸ್ ನಿಮ್ಮ ಒಂದು ಬೆಳವಣಿಗೆನ ನೋಡಿ. ಪಾಯಲ್ ನಂಬರ್ 2, ಎಸ್, ಇಲ್ಲಿ ಕೂಡ ಇಲ್ಲೂ ಕೂಡ ಡಬಲ್ ಕಾರ್ಡ್ ಬಂದಿದೆ. ಹೊಸ ಆರಂಭ ಶುರುವಾಗ್ತಿದೆ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ. ಬ್ಲಾಕ್ ಏನಾಗಿದೆ ಅದನ್ನು ನಿಮಗೆ ಆಗಬಾರ್ದು, ನಿಮ್ಮ ಲೈಫಿಗೆ ತಡೀತಿದ್ದಾರೆ. ಅವ್ರು ತಡಿಬಹುದು ಅಷ್ಟೇ, ಬಟ್ ನಿಮಗೆ ಏನು ಬೇಕು ಬೇಡಗಳನ್ನ ಭಗವಂತ ನಿರ್ಧರಿಸಿದ್ದಾರೆ. ಅದು ಅವರು ಆ ಕ್ಷಣ ಮಾತ್ರ ತಡಿಬೋದು. ನಿಮ್ಮ ಲೈಫ್ ಲಾಂಗ್ ಅವ್ರು ತಡೀಲಿಕ್ಕಾಗೋದಿಲ್ಲ, ಅಥವಾ ಅದನ್ನು ನಿಮ್ಮಿಂದ ಕಸಿದ್ಕೊಳ್ಳಿಕ್ಕಾಗೋದಿಲ್ಲ. ಖಂಡಿತ ಯಾವುದಕ್ಕೂ ಭಯ ಪಡಬೇಡಿ. ಆತುರವಾಗಿ ಯಾವುದಕ್ಕೂ ನಿರ್ಧಾರ ತಗೋಬೇಡಿ. ಆತುರವಾಗಿ ಯಾವುದಕ್ಕೂ ಸೈನ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಪತ್ರಗಳಿಗಾಗಿರಬಹುದು, ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಹಾಗೆ ಯಾರಿಗಾದರೂ ನೀವು ಪ್ರಾಮಿಸ್ ಮಾಡ್ತಿದ್ರೆ, ಯಾರಾದರೂ ವ್ಯಕ್ತಿಗಳು ನಿಮಗೆ ಪ್ರಾಮಿಸಿಂಗ್ ಕೇಳ್ತಿದ್ರೆ, ನಿಮಗೆ ಪರಿಚಯ ಇರೋ ವ್ಯಕ್ತಿಗಳು, ನಿಮ್ಮ ಸಂಬಂಧಿಕರೇ ಆಗಿರಬಹುದು, ಅವರಿಗೆ ನಿಮ್ಮ ಭಾಷೆ ಕೊಡೋ ಮುಂಚೆ ಹಲವು ಬಾರಿ ಯೋಚನೆ ಮಾಡಿ. ಪಾಯಲ್ ನಂಬರ್ 2. ಹಾಗೆ ಈ ಒಂದು ಮುಂದಿನ 2 ಮಂತ್ಸ್ ಇರಬಹುದು ಅಥವಾ 2 ವೀಕ್ಸಲ್ಲಿ ನಿಮಗೆ ಒಂದು ಫೋನ್ ಕಾಲ್ ಕೂಡ ಬರ್ತಿದೆ. ಅದು ನಿಮಗೆ ತುಂಬ ಸಂತೋಷದ ಸುದ್ದಿ ಕೂಡ ಕೇಳ್ತಿದ್ದೀರಾ. ಹಾಗೆ ಖಂಡಿತ ಮನುಷ್ಯ ಆದಮೇಲೆ ಎಡಬೋದು ಸಹಜ. ನಾವು ನಡೆಯೋ ಕಾಲ ಖಂಡಿತ ಎಡುತ್ತೀವಿ. ಖಂಡಿತ ಎಡುವ ಆದಮೇಲೆ ಬಹಳಷ್ಟು ಅರ್ಥ ಮಾಡ್ಕೊಂಡು ನಡೀತಿದ್ದೀವಿ. ಖಂಡಿತ ನಾವು ಕೂಡ ಏನು ನಾವು ಎಡವಿರ್ತೀವಿ ಜೀವನದಲ್ಲಿ, ಅದನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಖಂಡಿತ ಈ ಒಂದು ಪಾಯಲ್ ನಂಬರ್ 2ಗೆ ಬಹಳಷ್ಟು ಅರ್ಥಗಳು ಈ ಒಂದು ವರ್ಷದಲ್ಲಿ ಸಿಗ್ತಿದೆ. ನಾನು ಯಾವ ತಪ್ಪು ಮಾಡಿದೆ ಅನ್ನೋದು ನಿಮಗೆ ಅರಿವಾಗ್ತಿದೆ. ಹಾಗೆ ಯಾರಿಗಾದರೂ ಬಿಗ್ ಅಮೌಂಟನ್ನು ಕೊಟ್ಟು ತುಂಬ ಮೋಸ ಹೋಗಿ ಅದರಿಂದ ನಿಮ್ಮ ಮೈಂಡ್ ತುಂಬ ಅಪ್ಸೆಟ್ ಆಗೋಗಿ ಯಾರ ಮೇಲೂ ನಂಬಿಕೆ ಇಲ್ಲದೆ ಲೋನ್ ಆಗಿರಬೇಕು ಅಂತ ಫೀಲ್ ಮಾಡ್ಕೋತಿದ್ದೀರಾ. ಖಂಡಿತ ನಿಮಗೆ ಆ ಅಮೌಂಟ್ ಬರುತ್ತೋ ಇಲ್ವೋ, ಬಟ್ ನಿಮ್ಮ ಲೈಫಲ್ಲಿ ಅದಕ್ಕಿಂತ ಹೆಚ್ಚು ಮಟ್ಟದ ಅಮೌಂಟನ್ನು ನೀವು ಗಳಿಸ್ಲಿಕ್ಕೆ ಅವಕಾಶ ಭಗವಂತ ಮಾಡಿಕೊಡ್ತಿದ್ದಾರೆ. ಖಂಡಿತ ಈ ಒಂದು ವರ್ಷ ನಿಮಗೆ ಏಳಿಗೆ, ಸಕ್ಸಸ್ ಅನ್ನೋದನ್ನು ತಂದುಕೊಡ್ತಿದೆ. ನಿಮ್ಮ ಮೂಲ ಜಾತಕನ ಒಂದ್ಸಲಿ ಪರಿಶೀಲನೆ ಮಾಡಬೇಕಿದೆ ಪಾಯಲ್ ನಂಬರ್ 2. ಎಸ್,
ಈ ಒಂದು ವರ್ಷದಲ್ಲಿ ನಿಮಗೆ ಹೆಚ್ಚು ಶುಕ್ರವಾರ ಗುರುವಾರ ನಿಮಗೆ ಹೆಚ್ಚಿನ ಒಂದು ನೀವೇನೇ ಕೆಲಸ ಮಾಡಿದ್ರು ಆ ದಿನದಲ್ಲಿ ನೀವು ಮಾಡೋದ್ರಿಂದ ಹೆಚ್ಚಿನ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಿದೆ. ಹಾಗೆ ವಿಶೇಷವಾದ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅಥವಾ ನೀವು ಆ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿರ್ಬೋದು. ಗುರುಗಳ ಆಶೀರ್ವಾದನ ನೀವು ಪಡಿತಿದ್ದೀರಾ. ಗುರುಗಳ ಒಂದು ಮಾರ್ಗದರ್ಶನ, ಅವ್ರು ಕೊಡುವಂತಹ ಮಾತು ನಿಮಗೆ ಹೇಳುವಂಥದ್ದಾಗಿರ್ಬೋದು, ಅವ್ರು ಕೊಡುವಂಥದ್ದು ಯಾವುದೇ ವಸ್ತುಗಳಾಗಿರ್ಬೋದು ನಿಮಗೆ ಲೈಫಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಆ ವಸ್ತುಗಳಾಗಿರಬಹುದು, ಅವ್ರು ಕೊಡುವಂಥ ಮಾಹಿತಿಗಳಾಗಿರಬಹುದು. ಪ್ಯಾನ್ ನಂಬರ್ 2 ಕೋರ್ಟ್ ವಿಚಾರವಾಗಿರಬಹುದು, ನಿಮ್ಮ ಒಂದು ಡೈವರ್ಸ್ ವಿಚಾರವಾಗಿರಬಹುದು. ಭಾಳಷ್ಟು ಗೊಂದಲತೆ ಏನಿತ್ತು ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೀರಾ ಈ ಒಂದು ವರ್ಷದಲ್ಲಿ. ಅದು ತುಂಬಾ ಫಾಸ್ಟಾಗಿ ಕೆಲಸದಿಂದ ಹೊರಗಡೆ ಬರ್ತಿದ್ದೀರಾ. ನಿಮಗೇನು ಅದರಿಂದ ನ್ಯಾಯ ದೊರಕಬೇಕಾಗಿದೆ, ಅಮೌಂಟ್ ಬರಬೇಕಾಗಿದೆ, ಅದು ಕೂಡ ಬರ್ತಿದೆ. ಹೆಚ್ಚು ಈ ಒಂದು ವರ್ಷ ಅಮೌಂಟ್ ಹೆಚ್ಚಾಗಿ ನೋಡ್ತಿದ್ದೀರಾ. ನಿಮ್ಮ ಕೈಯಲ್ಲಿ ಲಕ್ಷ್ಮೀ ದೇವಿ ಹೆಚ್ಚಾಗಿ ನಿಮ್ಮ ಜೊತೆ ಇದ್ದಾರೆ. ಅದು ಯಾರಿಗೆ ದಾನ ಮಾಡಬೇಕು ಅವ್ರಿಗೆ ಮಾತ್ರ ಮಾಡಿ, ಯಾರಿಗೆ ಅಯ್ಯೋ ಅನ್ಬೇಕು ಅವ್ರಿಗೆ ಮಾತ್ರ ಅಯ್ಯೋ ಅನ್ನಿ. ಬಿಕಾಸ್ ನಿಮ್ಮಿಂದ ತಗೊಂಡು ನಿಮಗೇನೆ ತೊಂದರೆ ಮಾಡುವ ವ್ಯಕ್ತಿಗಳು ಈ ವರ್ಷ ಇದ್ದಾರೆ. ಅವ್ರ ಕಡೆನೂ ನೀವು ಸ್ವಲ್ಪ ಜಾಗರೂಕವಾಗಿರಬೇಕಾಗಿದೆ. ಹಾಗೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ತುಂಬಾ ನಗುಮುಖದಿಂದ ಕೆಲಸನ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಿಮ್ಮ ಒಂದು ಕೆಲಸ ಹೇಗೆ ಫಾಸ್ಟಾಗಿ ಮೂವ್ ಆಗ್ತಿದೆ, ನಿಮಗೆ ಒಳ್ಳೆಯದಾಗ್ತಿದೆ ಅಂದರೆ ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮ ಒಳ್ಳೆ ಕೆಲಸಗಳು, ನೀವು ಮಾಡುವಂತಹ ಸೇವೆಗಳು ತುಂಬಾ ಅದರಿಂದನೇ ನಿಮಗೆ ಹೆಚ್ಚಿನ ನಿಮ್ಮ ಬದುಕಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ಅದು ಕೆಲವು ವ್ಯಕ್ತಿಗಳಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಲೆಟ್ ಗೋ ಮಾಡಿ, ಅವರನ್ನು ನಿಮ್ಮ ಲೈಫಿಂದ ಕಿತ್ತು ಬಿಸಾಕಿ. ನಿಮ್ಮ ಲೈಫಿಗೆ ಯಾರು ಬೇಕಾಗಿದೆ ಅವರು ನಿಮ್ಮ ಲೈಫಿಗಿದ್ದಾರೆ, ಯಾರು ನಿಮ್ಮ ಲೈಫಿಗೆ ಅರ್ಹರು, ಹಾಗೂ ನಿಮ್ಮನ್ನು ಯಾರು ಒಳ್ಳೆಯದನ್ನು ಆಗಲಿ ಅಂತ ಬಯಸ್ತಿದ್ದಾರೆ, ನಿಮ್ಮ ಕಷ್ಟದಲ್ಲೂ ಸುಖದಲ್ಲೂ ಯಾರಿದ್ದಾರೆ ಅವ್ರನ್ನ ನೀವು ಸ್ವೀಕಾರ ಮಾಡಿ. ಎಸ್, ನನಗೆ ಇಲ್ಲಿ ಒಂದು ಮೆಸೇಜ್ನ ತಿಳಿಸ್ಬೇಕು ಅನ್ನಿಸ್ತು. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಈ ಒಂದು ವರ್ಷದಲ್ಲಿ ಹೆಚ್ಚಾಗಿ ದೈವದ ಪೂಜೆ ಮಾಡ್ತಿದ್ದೀರಾ, ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ಮಾತಾಡ್ತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳಿಗೆ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ವಧುವಾರ ಹುಡುಕ್ತಿದ್ರೆ ಸೆಟ್ ಆಗ್ತಿದೆ. ಅವರ ಒಂದು ಪ್ರೆಗ್ನೆನ್ಸಿ ವಿಚಾರವಾಗಿ ಹಲವು ದೇವರುಗಳ ಅರ್ಕೆನ ಏನು ಮಾಡಿದ್ದೀರಾ ಈ ಒಂದು ವರ್ಷದಲ್ಲಿ, ಅದು ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಖಂಡಿತ ಏಂಜಲ್ಸ್ ಯೂನಿವರ್ಸಿಂದ ನಿಮಗೆ ತುಂಬಾ ಸಪೋರ್ಟ್ ಇದೆ. ಕಲರ್ಫುಲ್ ಲೈಫ್ ಈ ಒಂದು ವರ್ಷ ನಿಮಗೆ ಸಕ್ಸಸ್ ದಾರಿಗೆ ತಂದುಕೊಡ್ತಿದೆ. ಹೊಸ ಪ್ರೀತಿ ಬರ್ತಿದೆ ಹಾಗೂ ಲಕ್ ನಿಮ್ಮ ಸೈಡ್ ಇದೆ. ಖಂಡಿತ ಅದನ್ನು ನೀವು ಯುಟಿಲೈಸ್ ಮಾಡ್ಕೋತಿದ್ದೀರಾ. ಹಾಗೆ ಇನ್ನಷ್ಟು ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಸಿಗ್ತಿದೆ. ಹೆಲ್ಪ್ ಮಾಡುವಂತಹ ವ್ಯಕ್ತಿಗಳು, ನಿಮಗೆ ಒಳ್ಳೆಯದನ್ನು ಆಗಲಿ ಅಂತ ಬಯಸೋ ವ್ಯಕ್ತಿಗಳು ನಿಮ್ಮ ಸುತ್ತ ಬರ್ತಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳಿ. ಎಸ್, ಹೆಚ್ಚು ಪ್ರಾಣಿಗಳನ್ನ ಈ ಒಂದು ವರ್ಷ ತುಂಬ ಇಷ್ಟಪಡ್ತಿದ್ದೀರಾ. ನಿಮ್ಮ ಮನೆಗೆ ಹೊಸ ಪ್ರಾಣಿನೂ ಕೂಡ ಸಾಕ್ತಿರಬಹುದು. ಹೊಸ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಹೆಚ್ಚು ಆಕರ್ಷಣೆ ಆಗ್ತಿದೆ. ನಿಮಗೆ ವಸ್ತುಗಳನ್ನು ನಿಮ್ಮ ಮನೆಗೆ ಹೋಮ್ ಡೆಕೋರೇಷನ್ ಮಾಡಲಿಕ್ಕೆ ಹೆಚ್ಚು ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಈ ಒಂದು ಡೆಕೋರೇಟಿವ್ ಐಟಮ್ಸ್ನ ಕೂಡ ನೀವು ಏನಾದರೂ ಸೇಲಿಂಗ್ ಮಾಡ್ತಿರಬಹುದು, ಆನ್ಲೈನ್ ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಆಫ್ಲೈನ್ ಬಿಸ್ನೆಸ್ ಆಗಿರ್ಬೋದು. ಹಾಗೆ ಏನಾದರೂ ನಿಮ್ಮದೇ ಒಂದು ಫ್ಯಾಷನ್ ಬೋಟಿಕ್ ಡಿಸೈನಿಂಗ್ ಏನಾದರೂ ಶಾಪ್ ಕೂಡ ಇಡ್ತಿರ್ಬೋದು. ಆ ಒಂದು ಸಂಬಂಧಪಟ್ಟಾಗೆ ಕೋರ್ಸಸ್ನ ಕೂಡ ನೀವು ಕಲಿತಿರಬಹುದು. ಪ್ಯಾನ್ ನಂಬರ್ 2. ಹಾಗೆ ಹೆಚ್ಚು ನಿಮಗೆ ದೈವದ ಅನುಗ್ರಹ ನಿಮ್ಮ ಜೊತೆಗೆ ಇದೆ. ಎಸ್, ಈ ಒಂದು ವರ್ಷ ನೀವು ಹೆಚ್ಚು ಸುಮ್ಮನೆ ಕೂರ್ತಿಲ್ಲ, ಏನಾದರೂ ಮಾಡ್ತೀನಿ, ನಾನು ಏನಾದರೂ ಮಾಡಬೇಕು ಅಂತ ಇನ್ವೆಸ್ಟ್ ಮಾಡ್ತಿದ್ದೀರಾ ಹಣನ, ಮತ್ತೆ ಅದು ವಾಪಸ್ ಬರುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತ ಬರುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ. ಅಯ್ಯೋ ನಾನು ಮೋಸ ಹೋಗ್ಬಿಟ್ನಾ ಅನ್ನೋ ಒಂದು ಟೆನ್ಷನ್ ಬೇಡ. ಬಿಕಾಸ್ ನೀವು ಹಾಕಿದ ಅಮೌಂಟ್ ಅದಕ್ಕಿಂತ ಹೆಚ್ಚಾಗಿ ಬರಬೇಕು, ಲಾಭ ಬರಬೇಕು ಅಂದರೆ ಸ್ವಲ್ಪ ತಡ ಆಗುತ್ತೆ. ಆದರೆ ನೀವು ವೆಯ್ಟ್ ಮಾಡಬೇಕಿದೆ. ಹಾಗೆ ನಿಮ್ಮ ಒಂದು ಈ ಒಂದು ವರ್ಷದಲ್ಲಿ ಹೆಚ್ಚು ನಿಮಗೆ ದೃಷ್ಟಿ ಆಗ್ತಿದೆ. ಆಗಾಗ ನೀವು ಅದನ್ನು ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ. ನೀವು ತಪ್ಪು ಮಾಡದೆ ಹೋದರೂ ನಿಮಗೆ ಒಂದು ರೀತಿ ನೀವೇ ಮಾಡಿರೋದು ಅನ್ನೋ ಥರ ಕೆಲವು ವ್ಯಕ್ತಿಗಳಿಗೆ ಅನ್ನಿಸ್ಬಹುದು. ಬಟ್ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದ್ರೆ ನೀವು ಅವರ ಲೈಫಿಗೆ, ಅವರ ಒಂದು ಕಣ್ಣಿಗೆ ದೇವರಾಗಿ ಕಾಣಿಸ್ತೀರಾ. ಇಲ್ಲಿ ಯಾರಿಗೆ ಒಂದು ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ. ನೀವು ಮಾಡದೇ ಇರೋ ತಪ್ಪಿಗೆ ಅಥವಾ ನೀವೇ ಮಾಡಿರುವಂಥದ್ದು ಅಥವಾ ನೀವೇ ಮಾತಾಡಿರುವಂಥದ್ದು ಅಂತ ಅನ್ನಿಸ್ಬಹುದು ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಳಿಗೆ. ಏನಾದರೂ ಸಮಥಿಂಗ್ ಒಂದು ಸಂದರ್ಭಗಳ ಆ ರೀತಿ ಬಂದಾಗ ನೀವು ತಪ್ಪಾಗಿ ಕಾಣಿಸ್ಬಹುದು. ಬಟ್
ಅದು ನಿಧಾನವಾಗಿ ನೀವು ಅವರ ಕಣ್ಣಿಗೆ ದೇವರಾಗಿ ಕಾಣಿಸ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ರಿಲ್ಯಾಕ್ಸ್ ಆಗ್ತಿದೆ, ಸಂತೋಷ ಆಗ್ತಿದೆ. ಈ ಒಂದು ವರ್ಷ ನೀವು ಹೆಚ್ಚು ವಸ್ತ್ರಗಳನ್ನು ದಾನ ಮಾಡ್ತಿದ್ದೀರಾ. ಹಾಗೆ ತಿನ್ನಲಿಕ್ಕೆ ದವಸ ಧಾನ್ಯಗಳನ್ನು ದಾನ ಮಾಡ್ತಿದ್ದೀರಾ ಈ ಒಂದು ವರ್ಷ. ಹಾಗೆ ಗುರುಗಳ ಸನ್ನಿಧಾನಕ್ಕೆ ಕೂಡ ಹೋಗ್ತಿದ್ದೀರಾ, ಅಲ್ಲೂ ಕೂಡ ನಿಮ್ಮ ಒಂದು ಸೇವೆನ ಸಲ್ಲಿಸ್ತಿದ್ದೀರಾ. ಯಾರಿಗೆ ನೊಂದಿದೆ ಅವರ ಮನಸ್ಸು ಆಗಿರಬಹುದು, ಅವರ ಲೈಫಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದಾಗ ನೀವು ಅವರಿಗೆ ಹೆಲ್ಪ್ ಮಾಡ್ತಿದ್ದೀರಾ. ಅದು ನಿಮ್ಮ ಒಂದು ದೊಡ್ಡ ಗುಣ. ಇನ್ನಷ್ಟು ಜನಗಳಿಗೆ ಗೊತ್ತಾಗ್ತಿದೆ. ಅದನ್ನು ಸಹಿಸ್ಲಿಕ್ಕೆ ಆಗದಿರೋರು ನಿಮ್ಮ ಸುತ್ತನೂ ಇದ್ದಾರೆ. ಅವ್ರನ್ನ ಆಗಲೇ ಹೇಳ್ದಾಗೆ ದೂರ ಇಡಿ. ಎಸ್, ಫೈಲ್ ನಂಬರ್ 2. ನಿಮ್ಮ ಒಂದು ನಗು ಮುಖನೇ, ನಿಮ್ಮ ಒಂದು ನಗುನೇ ಕೆಲವು ವ್ಯಕ್ತಿಗಳಿಗೆ ಉತ್ತರಗಳನ್ನ ತಂದು ಕೊಡ್ತಿದೆ. ನಿಮ್ಮ ಕೆಲಸದಲ್ಲಿ ಕೂಡ ಬದಲಾವಣೆ ಇದೆ. ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿ ಹೆಚ್ಚಿನ ಅಭಿವೃದ್ಧಿನ ನೋಡ್ತಿದೆ. ಹಾಗೆ ನೀವಿರುವಂಥ ಸ್ಥಳದಲ್ಲಿ ಹೆಚ್ಚಿನ ದೈವದ ಅನುಗ್ರಹ ಹೆಚ್ಚಾಗಿ ಇದೆ. ನೀವು ವಾಸಿಸ್ತಿರುವಂತಹ ಮನೆಯಲ್ಲಿ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇದೆ, ಹೆಚ್ಚಿನ ಒಂದು ಏಳಿಗೆ ಇದೆ. ಆ ಮನೆಯಲ್ಲಿ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಕೂಡ ಇದೆ. ಎಸ್, ಏನೇ ನೀವು ಹೊಸ ಕೆಲಸ ಮಾಡಬೇಕಿದ್ರು ಅಥವಾ ಏನೇ ಆದರೂ ನಿರ್ಧಾರ ತಗೋಬೇಕಿದ್ರು, ಹೊಸದೇನಾದರೂ ಮಾಡಬೇಕಿದ್ರು, ಸ್ವಲ್ಪ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಮುಂದೆ ಹೋಗಿ. ಫೈಲ್ ನಂಬರ್ 2. ಎಸ್, ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಭಗವದ್ಗೀತೆ ಬುಕ್ಸ್ನ ಓದ್ತಿದ್ದೀರಾ. ಇನ್ನಷ್ಟು ಜನಗಳಿಗೆ ಅರ್ಥ ಮಾಡಿಸ್ತಿದ್ದೀರಾ. ವಿಷ್ಣುವಿನ ಅನುಗ್ರಹ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಹಾಗೆ ನೀವು ತುಂಬಾ ಪ್ರೊಟೆಕ್ಷನ್ ಆಗಿದ್ದೀರಾ. ನಿಮ್ಮ ಜೊತೆಗಿರೋರು ಕೂಡ ಪ್ರೊಟೆಕ್ಷನ್ ಆಗಿ ಇದ್ದಾರೆ. ಹೆಚ್ಚು ಈ ಒಂದು ವರ್ಷದಲ್ಲಿ ಫ್ರೂಟ್ಸಸ್ ಆಗಿರ್ಬೋದು, ಹಣ್ಣುಗಳನ್ನ ನೀವು ಹೆಚ್ಚಾಗಿ ತಿನ್ನಲಿಕ್ಕೆ ಇಷ್ಟಪಡ್ತೀರಾ. ಹಾಗೆ ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿ ಹೆಚ್ಚು ನೀವು ಆರೋಗ್ಯದ ವಿಚಾರವಾಗಿ ಗಮನ ಕೊಡ್ತೀರಾ. ನಿಮ್ಮದೇ ಆದಂತಹ ಒಂದು ದಾರಿ ಏನಿದೆ, ಆ ದಾರಿಯಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಹೆಚ್ಚಾಗಿ ಈ ಒಂದು ವರ್ಷದಲ್ಲಿ ಸಿಗ್ತಿದೆ. ಏನಾದರೂ ಅಚೀವ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಅದಕ್ಕೆ ದಾರಿ ಸಿಗ್ತಾಯಿಲ್ಲ, ಏನು ಮಾಡಲಿ ಅನ್ನೋದಕ್ಕೆ ನಿಮಗೆ ಆನ್ಸರ್ ಈ ಒಂದು ವರ್ಷದಲ್ಲಿ, ಮುಂದಿನ ಒಂದು 3 ತಿಂಗಳಲ್ಲಿ ಹೊಸದೇನಾದರೂ ನೀವು ಕೆಲಸ ಹಚ್ಕೊಂಡಿರ್ತೀರಾ, ಹೊಸ ಕೆಲಸನ ಮಾಡ್ತಿರ್ತೀರಾ. ಅದರಿಂದ ಇನ್ನಷ್ಟು ಜನಗಳಿಗೆ ನಿಮ್ಮ ಕೈಯಿಂದ ಕೆಲಸನ ಕೂಡ ಕೊಡುವಂತಹ ಒಂದು ಅವಕಾಶನ ನೀವು ಪಡ್ಕೋತಿದ್ದೀರಾ, ಸಿಗ್ತಿದೆ ಕೂಡ. ಎಸ್, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನದಿ ಸ್ನಾನ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಹಾಗೂ ನಿಮ್ಮ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒಂದು ದೈವದ ಶಕ್ತಿ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಮಕ್ಕಳಿಗೆ ಒಂದು ವರ್ಷದಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಅದು ಶಾರದಾಂಬೆಯ ಒಂದು ಸನ್ನಿಧಾನದಲ್ಲಿ ಗುರುಗಳ ಆಶೀರ್ವಾದ ಕೂಡ ಪಡ್ಕೋತಿದ್ದೀರಾ. ಇನ್ನಷ್ಟು ಸಂತೋಷ ನಿಮಗೆ ಸಿಗ್ತಿದೆ ನಿಮ್ಮ ಮಕ್ಕಳಿಂದ. ಅವರಿಗೆ ಸಂಗೀತ ಅಭ್ಯಾಸನ ಕೂಡ ಮಾಡಿಸ್ತಿರಬಹುದು ನೀವು. ಅದರಿಂದ ನಿಮ್ಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಸೂರ್ಯ ದೇವರ ಅನುಗ್ರಹ ಇದೆ. ಸೂರ್ಯ ದೇವರ ದೇವಸ್ಥಾನಕ್ಕೆ ಕೂಡ ನೀವು ಹೋಗ್ತಿದ್ದೀರಾ. ಸೂರ್ಯ ದೇವರಿಗೆ ಏನಾದರೂ ನೀವು ಹರಕೆನ ಮಾಡಿದರೆ ಅದನ್ನು ಕೂಡ ತೀರಿಸ್ತಿದ್ದೀರಾ, ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮ್ಮ ಒಂದು ಕೋರಿಕೆ ಏನಿದೆ ಅದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀರಾ, ಅದು ಕೂಡ ಶೀಘ್ರದಲ್ಲೇ ಈಡೇರ್ತಿದೆ. ನೀವೇನು ಹರಕೆ ಮಾಡಿರ್ತೀರಾ ಅದು ದೇವರ ಅನುಗ್ರಹ ನಿಮಗೆ ಬೇಗ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಈ ಒಂದು ವರ್ಷದಲ್ಲಿ ನೀವು ಟ್ಯಾಟೋ ಕೂಡ ಹಾಕಿಸ್ಕೋತಿದ್ದೀರಾ. ಅದು ನಿಮಗೆ ಆ ಟ್ಯಾಟೋ ಹಾಕ್ಸಿದ್ಮೇಲೆ ನಿಮಗೆ ಹೆಚ್ಚಿನ ಒಂದು ರಕ್ಷಣೆ ಜೊತೆಗೆ ಹೆಚ್ಚಿನ ಸಕ್ಸಸ್ ನಿಮ್ಮ ಲೈಫಲ್ಲಿ, ಕೆರಿಯರ್ ಲೈಫಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಗ್ತಿದೆ. ಎಸ್, ಇಷ್ಟು ದಿವಸ ನಿಮ್ಮ ಒಂದು ಟೈಮ್ ನಿಂತಿದೆ, ಓಡ್ತಿಲ್ಲ, ನನ್ನ ಟೈಮೇ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ರೆ ನೋ, ಈ ಒಂದು ವರ್ಷ ಮುಂದಿನ, ನಾನು ಆಗಲೇ ಹೇಳಿದಾಗ 2 ತಿಂಗಳಾಗಿರ್ಬೋದು, 1 ತಿಂಗಳಾಗಿರಬಹುದು, ಬಹಳಷ್ಟು ಬದಲಾವಣೆಯನ್ನು ನೋಡ್ತಿದ್ದೀರಾ, ಚೇಂಜಸ್ನ ಮಾಡ್ತಿದ್ದೀರಾ. ಹಳೆದನ್ನು ತೆಗೆದಾಕಿ ಹೊಸದನ್ನು ಬರಮಾಡ್ಕೋತಿದ್ದೀರಾ ನಿಮ್ಮ ಬದುಕಿಗೆ. ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಮಕ್ಕಳ ಲೈಫಲ್ಲೂ ಕೂಡ ತುಂಬಾ ಎಫೆಕ್ಟ್ ಆಗ್ತಿದೆ, ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಅವರ ಲೈಫಲ್ಲಿ ತುಂಬಾ ಸಕ್ಸಸ್ ಅನ್ನೋದು ನಿಮ್ಮ ಮಕ್ಕಳ ಜೀವನದಲ್ಲಿ ಹಾಗೂ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಅವರ ಜೀವನದಲ್ಲಿ ನೋಡ್ತಿದ್ದೀರಾ. ಎಸ್, ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ಈ ಒಂದು ವರ್ಷದಲ್ಲಿ ನಿಮ್ಮ ಶತ್ರುಗಳಿಂದ ನೀವು ಅವರೇನೇ ನಿಮಗೆ ನೆಗೆಟಿವಿಟಿ ಮಾಡಿದ್ರು ಅದು ನಿಮಗೆ ತಾಗೋದಿಲ್ಲ.
ಫೈಲ್ ನಂಬರ್ 2. ಎಸ್, ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ಸ್ವಲ್ಪ ಗಮನ ಕೊಟ್ಟರೆ ಇನ್ನಷ್ಟು ಬೇರೆ ದಾರಿ, ನಿಮಗೆ ಬೇರೆ ಹೆಲ್ಪ್ ಕೂಡ ಸಿಗ್ಬೋದು. ಏನಾದರೂ ನಿಮಗೆ ಅದರಿಂದ ಈ ಒಂದು ವರ್ಷದಲ್ಲಿ ಏನೇ ನಿರ್ಧಾರ ತಗೊಳ್ಳೋಕ್ಕೆ ನೀವು ಪ್ರಯತ್ನ ಪಟ್ಟರು ಅಥವಾ ಮಾಡಬೇಕು ಅಂದ್ಕೊಂಡಾಗಲೂ ಸ್ವಲ್ಪ ಇನ್ನಷ್ಟು ಆಳವಾಗಿ ಥಿಂಕ್ ಮಾಡಿದಾಗ ಅಥವಾ ಇನ್ನಷ್ಟು ನಿಮ್ಮ ಹಿರಿಯರ ಮಾತನ್ನು ಕೇಳಿದಾಗ ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತದೆ. ಜವಾಬ್ದಾರಿಯಾದಂತಹ ಕೆಲಸಗಳನ್ನ ಏನು ತಗೊಳ್ತಿದ್ದೀರಾ, ಹಾಗೆ ಈ ಒಂದು ವರ್ಷ ನಿಮಗೆ ಹೆಚ್ಚಿನ ಸಕ್ಸಸ್ಸನ್ನು ತಂದುಕೊಡ್ತಿದೆ. ಹಾಗೆ ಇನ್ನಷ್ಟು ವಿಚಾರ ನೀವು ಕಲ್ತ್ಕೋತಿದ್ದೀರಾ, ಹಾಗೆ ತಿಳಿಸಿ ಹೇಳ್ತಿದ್ದೀರಾ ಕೂಡ. ಫೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.